ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎನ್ನ ಅಂಗದ ಕಳೆಯು ನೀನೆ ಎನ್ನ ಭಾವದ ಕಳೆಯು ನೀನೆ ಎನ್ನ ಅಂಗದ ಕಳೆಯು ನೀನೆ ಎನ್ನ ಭಾವದ ಕಳೆಯು ನೀನೆ ಎನ್ನ ಜೀವದ ಸೆಲೆಯು ನೀನೆ ಎನ್ನ ಜೀವದ ಸೆಲೆಯು ನೀನೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎನ್ನ ಕಾಯದ ತಮವ ತಲಗಿಸು ಎನ್ನ ಮನದ ಮದವ ಕೆಡಿಸು ಎನ್ನ ಕಾಯದ ತಮವ ತಲಗಿಸು ಎನ್ನ ಮನದ ಮದವ ಕೆಡಿಸು ಎನ್ನ ಮೋಹದ ಬಲೆಯ ಬಿಡಿಸು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎನ್ನ ಅರಿವಿನ ಗುರುವೆ ನೀನು ಎನ್ನ ಶಾಂತಿಯ ಸೂತ್ರ ನೀನು ಎನ್ನ ಅರಿವಿನ ಗುರುವೆ ನೀನು ಎನ್ನ ಶಾಂತಿಯ ಸೂತ್ರ ನೀನು ಎನ್ನ ಗೆಲುವಿನ ಕರ್ತ ನೀನು ಎನ್ನ ಗೆಲುವಿನ ಕರ್ತ ನೀನು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಓಂ ಶ್ರೀ ಗುರುಗೋಪಾಲಿ ಮೇಡಮ್ ಎಲ್ಲರಿಗೂ ಶರಣಾರ್ಥಿ. ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಹೆಣ್ಣು ಮಣ್ಣು ಮಣ್ಣಕ್ಕೆ ಸತ್ತದ್ದು ಕೋಟಿ, ಗುಹೇಶ್ವರ ನಗಾರ ಸತ್ತವರು ಕಾಣಿ. ಶರಣು ಶರಣಾರ್ಥಿ. ಯಾವ ಕಾರ್ಯವಾದರೂ ಸ್ವಕಾರ್ಯ ಮಾಡಿ ಗುರುಲಿಂಗ ಲಿಂಗವನ್ನು ಮುಂದಿಟ್ಟು ಜ್ಞಾನಿ ಬಂದರೆ ಹೊರದು ಬೇಣಿ ಬಂದರೆ ಬರದು ಸಾವು ಬಂದರೆ ಸಾವು ಇದಕ್ಕಾಗಿ ದೇವರನ್ನು ನಮ್ಮನ್ನು ತೀರಿಸು ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ದಿವಸ ನಮ್ಮ ಶ್ರೀಮತಿಯವರಲ್ಲಿ ರಿಟೈರ್ಮೆಂಟ್ ಕಾರ್ಯಕ್ರಮ ನಡೆದ ಮೂರು ತಾವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಪ್ರಸಾದ ಮಾಡಿ ಆಶೀರ್ವಾದ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣ ಶರಣಾರ್ಥಿ. ಆಡಬಾರದು ಬಯಲು, ನೋಡಬಾರದು ಬಯಲು, ನುಡಿಬಾರದು ಬಯಲು, ಹಿಡಿಯಬಾರದು ಬಯಲು, ಈ ಒಡಲಿಲ್ಲದ ಬಯಲೊಳಗಡಿಗೆಪ್ಪ ಭೇದವ, ಈ ಲೋಕದ ಜಡರತ್ತ ಬಲ್ಲರೈ ನಾಮಣ. ಶರಣ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಸಂತೋಷ. ಕಾಲುಗಳನ್ನು ಗಾಲಿ ಕಂಡೆಯ, ದೇಹವನ್ನು ತುಂಬಿದ ಬಂಡಿ ಕಂಡೆಯ, ಬಂಡಿಯನ್ನು ಹೊಡೆಯುವ ಐವರು ಮಾಣಿಸರು, ಒಬ್ಬರಿಗೊಬ್ಬರು ಸುಖವಿಲ್ಲಯ್ಯ, ದರಜ್ಜಿಯನ್ನು ಹರಿದು ಹೊಡೆಯದೆಂದರೆ ಅದರಚ್ಚು ಮುರಿಯಿತು ಗುರೀಶ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಸಂತೋಷ. ರಾಮನಾಥ 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 ಹರಿದ ಗೋಣಿಯಲೊಬ್ಬ ಕಳುವೆಯ ತುಂಬಿದ್ದ, ಹರಿದ ಗೋಣಿಯಲೊಬ್ಬ ಕಳುವೆಯ ತುಂಬಿದ್ದ, ಇರುಳೆಲ್ಲ ನಡೆದನು ಸುಂಕ ಕಂಜಿ, ಇರುಳೆಲ್ಲ ನಡೆದನು ಸುಂಕ ಕಂಜಿ. ರಾಮನಾಥ 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 ಕಳುವೆಯೆಲ್ಲ ಹೋಗಿ ಬರಿಗೋಣಿ ಉಳದಿತ್ತು, ಕಳುವೆಯೆಲ್ಲ ಹೋಗಿ, ಕಳುವೆಯೆಲ್ಲ ಹೋಗಿ, ಕಳುವೆಯೆಲ್ಲ ಹೋಗಿ ಬರಿಗೋಣಿ ಉಳದಿತ್ತು, ಅಳಿಮನದವನ ಭಕ್ತಿ ಇಂಥಾಯಿತು, ಅಳಿಮನದವನ ಭಕ್ತಿ
ഇരുಳೆಲ್ಲ ನಡೆದನು ಸುಂಕ ಕಂಜಿ ഇരുಳೆಲ್ಲ ನಡೆದನು ಸುಂಕ ಕಂಜಿ ರಾಮನಾಥ 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 ಶೌಷನಾಥ ಇವತ್ತು ನಮ್ಮ ಜೊತೆಗೆ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಹೆಗಟ್ಟಿಂದ ಆಗಮಿಸಿದ ಪ್ರೊಫೆಸರ್ ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರು ವೇದಿಕೆಗೆ ಆಗಮಿಸಬೇಕು. ಅವರನ್ನು ನಮ್ಮ ಸಿದ್ಧಾರ್ಥನ ಸಾಲಗಳು ಬಸವರಾಜೇಂದ್ರಿ ಸ್ವಾಗತಿಸಿದ್ದಾರೆ. ಡಾಕ್ಟರ್ ರಾಜಶೇಖರ್ ಬಿರಾದರ್ ಕಿರುಬಚ್ಚೆಯನ್ನು ಶರಣ ಮಹೇಶ್ ರುಚಿಗಾರರು ಹೇಳ್ಕೊಳ್ತಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಗೋನಾಳ ಗ್ರಾಮದವರು. ಇವರ ವಿದ್ಯಾರ್ಹತೆ MA, B.Ed ಮತ್ತು PhD ಮಹಾಪ್ರಬಂಧ ಶಿವರಾಮ್ ಕಾರಂತ್ ಹಾಗೂ ರವೀಂದ್ರನಾಥ್ ಠಾಗೋರರ ಕಾದಂಬರಿಗಳಲ್ಲಿ ಆಧುನಿಕತೆ ಭಾಷಾಂತರ ಅಧ್ಯಯನ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಮಾರ್ಗದರ್ಶಕರು ಡಾಕ್ಟರ್ ವಿಠಲರಾವ್ ಟಿ ಗಾಯಕ್ವಾಡ್ ಅವರು. ಇವರಿಗೆ ಮಾರ್ಗದರ್ಶನವನ್ನ ಮಾಡಿ PhD ಅನ್ನ ಪಡೆದಿರುತ್ತಾರೆ. ಇವರ ಸೇವಾ ವಿವರಗಳು ಇವರು ಇಷ್ಟ ಇಲಾಖೆಗಳಲ್ಲಿ ಸರ್ವಿಸ್ ಮಾಡಿದಾರಲ್ಲ. ಮೊದಲನೇದಾಗಿ 2007-8ರಲ್ಲಿ ಸಶಸ್ತ್ರ ಮೀಸಲು ಪಡೆ ಬೆಂಗಳೂರಲ್ಲಿ ಸೇವೆಯನ್ನು ಸಲ್ಲಿಸ್ತಾ, ಅದೇ ರೀತಿ ಸಂಚಾರ ನಿರ್ದೇಶಕರಾಗಿ KSRTCಯಲ್ಲಿ 2008-9ರಲ್ಲಿ ಸೇವೆಯನ್ನು ಸಲ್ಲಿಸಿ 2009-12ರಲ್ಲಿ ಪ್ರಥಮ ದರ್ಜೆ ಸಹಾಯಕ BO ಕಾರ್ಯಾಲಯ ಸುರಪುರದಲ್ಲಿ ಪ್ರಥಮ ದರ್ಜೆಯ FTC ಆಗಿ ಸೇವೆಯನ್ನು ಸಲ್ಲಿಸುತ್ತಾರೆ. 2012 ಮತ್ತು 2013ರಲ್ಲಿ ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಹುಣಸಗಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ 2013ರಿಂದ 2017 ಕನ್ನಡ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಾಮನಾಳ್. 2017ರಿಂದ ಇಲ್ಲಿಯವರೆಗೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಶ್ರೀ CM ಮಾಮನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯರಗಟ್ಟಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಕೃತಿಗಳು ವಿಮರ್ಶೆ ಒಂದು, ಸಾಹಿತ್ಯ ಆಸ್ವಾದನೆ, ಕರಿಯೋ ಕನ್ನಡಿಯೊಳಗೆ, ಭಕ್ತಿ ಇಲ್ಲದ ಪೃಥ್ವಿಯ ಮೇಲೆ, ವಚನ ಅನುಸಂಧಾನ, ವ್ಯಕ್ತಿ ಚಿತ್ರ, ಸಾಮಾನ್ಯರಲ್ಲಿ ಅಸಾಮಾನ್ಯ, ಕ್ರಾಂತಿಕಾರಿ ಶರಣ ಕೆಂಬಾವಿ ಭೋಗಣ್ಣ, ಮರೆತು ಹೋದ ಸ್ವಾತಂತ್ರ್ಯ ವೀರ. ಇನ್ನ ಮಕ್ಕಳ ಸಾಹಿತ್ಯದ ಪ್ರಕಾರ ಸಾತಪ್ಪ ಟೋಪಣ್ಣವರ್, ಸಂಪಾದನೆ ವಚನ ಸಾಹಿತ್ಯ, ಮರುವುದು, ನವ್ಯ ಸಂಗೀತ ಸಾಹಿತ್ಯ, ಸಂಪ್ರೀತಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ BA 1ನೇ ಸೆಮಿಸ್ಟರ್ ಪಠ್ಯಪುಸ್ತಕ ಆಗಿದೆ. ಆಯ್ದ ಕೀರ್ತನೆಗಳು ಪುಣ್ಯ ಶ್ಲೋಕ, ಅಹಿಲ್ಯಾಬಾಯಿ ಹೋಳ್ಕರ್, BV ಸೊಲ್ಲಾಪುರ್ BA 2ನೇ ಸೆಮಿಸ್ಟರ್ ಪಠ್ಯಪುಸ್ತಕವಾಗಿದೆ. ಕವಿತೆಗಳು ಬೇರೆ ಬೇರೆ ದಿನಪತ್ರಿಕೆಗಳು ಹಾಗೂ ಸಂಪಾದಿತ ಕೃತಿಗಳಲ್ಲಿ 20ಕ್ಕೂ ಹೆಚ್ಚು ಕವಿತೆಗಳು ಪ್ರಕಟವಾಗಿವೆ. ಅನುವಾದ ಒಬ್ಬ ನಿಜ ಮನುಷ್ಯ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿತ ಕಥೆ ಸಮಾಜಮುಖಿ ಮಾಸಪತ್ರಿಕೆಯಲ್ಲಿ ಪ್ರಕಟವಾಗಿದೆ. 95 ಲೇಖನಗಳು ವಿವಿಧ ಸಾಹಿತ್ಯ ಪತ್ರಿಕೆಗಳು, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಹಿತೆಗಳ ನಡಾವಳಿಗಳು, ಅಭಿನಂದನಾ ಗ್ರಂಥಗಳು ಹಾಗೂ ಸಂಪಾದನಾ ಕೃತಿಗಳಲ್ಲಿ ಪ್ರಕಟವಾಗಿದೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ 40 ವಿಚಾರ ಸಂಹಿತೆಗಳಲ್ಲಿ ಪ್ರಬಂಧ ಮಂಡನೆಯನ್ನ ಮಾಡಿರುತ್ತಾರೆ. 115 ಉಪನ್ಯಾಸಗಳನ್ನ ತಾಲೂಕಾ, ಜಿಲ್ಲಾ, ರಾಜ್ಯ ವಿಚಾರ ಸಂಕಿರಣಗಳಲ್ಲಿ ಉಪನ್ಯಾಸವನ್ನ ನೀಡಿರುತ್ತಾರೆ. ಸಾಹಿತ್ಯ ಆಶ್ವಾಸನೆ ಕೃತಿಯು 2019ನೇ ಸಾಲಿನ ಕನ್ನಡ ಪ್ರಾಧಿಕಾರದ ಯುವ ಬರಹಗಾರರ ಚೊಚ್ಚಲ ಕೃತಿಗೆ ಅನುದಾನಕ್ಕೆ ಆಯ್ಕೆಯಾಗಿದೆ. KLE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಗದಗ ಇವರು ಆಯೋಜಿಸಿದ ರಾಜ್ಯ ಮಟ್ಟದ ವಿಮರ್ಶಾ ಲೇಖನ ಸ್ಪರ್ಧೆಯಲ್ಲಿ ಕಾಡುವ ಕಾಡೂರು ಲೇಖನವು
ಯಲಗಟ್ಟಿ ಸಾಹಿತ್ಯ ರತ್ನ ಪ್ರಶಸ್ತಿ, ವಿದ್ಯಾವರ್ಧಕ ಸಂಘ ಧಾರವಾಡ ಶಿಕ್ಷಕ ರತ್ನ ಪ್ರಶಸ್ತಿ, ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಹುತಾತ್ಮರಾದ ಮೊದಲ ಕನ್ನಡಿಗ ಬೆಳಗಾವಿ ಜಿಲ್ಲೆಯ ಶಿವಪುರದ ಸಾತಪ್ಪ ಬರ್ಮಪ್ಪ ಟೋಪಣ್ಣವರ್ ಅವರ ಕುರಿತು ಮರೆತು ಹೋದ ಸ್ವಾತಂತ್ರ್ಯ ವೀರ ಸಂಶೋಧನಾ ಕೃತಿಯು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮುಕ್ತ ಪ್ರಕಟಣಾ ಮಾಲೆ ಯೋಜನೆಯಲ್ಲಿ ಪ್ರಕಟಣೆಯಾಗಿ ಆಯ್ಕೆಯಾಗಿದೆ. ಬೆಳಗಾವಿ ಜಿಲ್ಲಾ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಧಕರ ಸನ್ಮಾನ, ಕಲಬುರಗಿ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚಿಂತನಗೋಷ್ಠಿಯಲ್ಲಿ ಪ್ರಬಂಧ ಮಂಡನೆ, ಉತ್ತರ ಕರ್ನಾಟಕ ಪ್ರತಿಷ್ಠಿತ ಕಿತ್ತೂರು ಉತ್ಸವ 2023ರಲ್ಲಿ ಪ್ರಬಂಧ ಮಂಡನೆ, 891ನೇ ಬಸವ ಜಯಂತಿ ಪ್ರಯುಕ್ತ ಗಣಕರಂಗ ಧಾರವಾಡ ಅವರು ಆಯೋಜಿಸಿದ ರಾಜ್ಯ ಮಟ್ಟದ ಮುಕ್ತ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 10,000 ರೂಪಾಯಿ ನಗದು ಇವರಿಗೆ ದೊರೆತಿದೆ. ರಾಜ್ಯದ ಅನೇಕ ಕಡೆಯಲ್ಲಿ ಉಪನ್ಯಾಸಗಳನ್ನು ನೀಡಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಯರಗುಂಟೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಧುನಿಕ ಬಸವಣ್ಣ ಮುರುಗೋಡು ಮಹಾತ್ಮರ ಬಗ್ಗೆ ಮುಂದಿನ ಸಲ ಅವ್ರ ಕಡೆಯಿಂದ ಉಪನ್ಯಾಸವನ್ನ ಕೊಡಬೇಕು ಅಂತ ಹೇಳಿ ವಿಚಾರದ ಇಲ್ಲಿ ಅವರು ಒಪ್ಪಿದ್ರೆ ಆ ಒಂದು ಮಹಾತ್ಮರ ಬಗ್ಗೆ ಮಂಡನೆಯನ್ನ ಮಾಡ್ತಾರೆ. ಇಲ್ಲಿ ನನಗೆ ಅವರ ಪರಿಚಯ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಶರಣಾರ್ಥಿ. ಇಲ್ಲಿಯವರೆಗೂ ಆಶಯಗಳ ಗ್ರಾಮಕ್ಕೆ ಪರಿಚಯ ಮಾಡಿಕೊಂಡಂತಹ ಶರಣರಾದ ಅಬ್ದೇಶ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಪ್ರಸಾದ ಹಸರುವಂಥ ಶರಣೆ ವಿದ್ಯಾ ಶಂಕರ್ ಅವರು ಬರಬೇಕು. ಅವರಿಗೆ ನಮ್ಮ ಬಿದ್ರಿ ಬಸವಲಕ್ಷ್ಮಿ ಸಾಕು. ಅವರು ಕೂಡ ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಾರೆ. ಅವರಿಗೆ ನಿಮ್ಮ ಡಿಗ್ರಿ ಟೀಚರ್ ಪುಷ್ಪವನ್ನಿಗೆ ಸ್ವಾಗತಿಸ್ತಾರೆ. ಈಗ ರಾಜಶೇಖರ್ ಗಣದವರು ತಮ್ಮ ಅನುಭವ ನಮ್ಮ ಜೊತೆಗೆ ಅರ್ಧ ಗಂಟೆ ಮಾತಾಡಬೇಕಂತೆ ಕೇಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮತ್ತೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಮಥ ಗಣಗಳೆಲ್ಲರ ಹಿಡಿತಂದು ಅಮರ ಗಣಗಳೆಂಬ ಹೆಸರಿಟ್ಟು ಕರೆದು ಅಗಣಿತ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತ ದುಷ್ಟ ಪವಾಡದಿಂದ ಮೆರೆದು ಜಗವರಿಯಲು ಶಿವಾಚಾರದ ಧ್ವಜವನ್ನೆತ್ತಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಗೆಯಾದನು. ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿಣಿಯ ಕಂಡು ಎನ್ನ ಮನ ಉಬ್ಬಿ ಹೋರಾಡುತ್ತಿದ್ದೇನಯ್ಯ. ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಘನವನ್ನು ಏನೆಂದು ಕೇಳಬಹುದು ನೋಡ ಸಿದ್ದರಾಮಯ್ಯ ಎಂಬ ಅಲ್ಲಮ ಪ್ರಭುಗಳ ವಾಣಿಯನ್ನು ಸ್ಮರಿಸುತ್ತಾ ಲಿಂಗಾಯತ ಸಂಘಟನೆ ಬೆಳಗಾವಿ ಇವರು ಆಯೋಜಿಸಿರುವ ವಾರದ ಸಾಮೂಹಿಕ ಪ್ರಾರ್ಥನೆ ಮತ್ತು ವಿಶೇಷ ಅನುಭವಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿರುವ ಈರಣ್ಣ ದೇಯನ್ನರ್ ಶರಣರು ಮತ್ತು ಇಂದಿನ ದಾಸೋಹ ಸೇವೆಯನ್ನ ನೆರವೇರಿಸಿರುವ ವಿದ್ಯಾ ಅಜ್ಮೂಲ್ಕರ್ ಅಕ್ಕನವರು ಮತ್ತು ನೆರೆದಿರುವ ಎಲ್ಲ ಶರಣ ಬಂಧುಗಳಿಗೂ ಕೂಡ ಮೊದಲಿಗೆ ಹೃತ್ಪೂರ್ವಕ ಶರಣಾರ್ಥಿಗಳನ್ನ
ಸಲ್ಲಿಸ್ತೇನೆ. ಬಸವಾದಿ ಶರಣರ ಚಿಂತನೆಗಳನ್ನ ಕೇವಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನೆಲೆಯಿಂದ ಮಾತ್ರ ನೋಡಿದ್ದೇನೆ. ಅವುಗಳನ್ನ ನಮ್ಮ ಜೀವನವನ್ನು ಸರಿದಾರಿಗೆ ತರುವ ಕೈದೀವಿಗೆಗಳು ಅಂತ ನೋಡಬೇಕಾದ ಅವಶ್ಯಕತೆ ಅತಿ ಅಗತ್ಯವಾಗಿದೆ. ಈಗ ಶರಣರ ವಚನಗಳಲ್ಲಿ ಅಡಗಿರುವ ಸಂವಿಧಾನಾತ್ಮಕ ಅಂಶಗಳನ್ನ ನನ್ನ ಇಂದಿನ ಅನುಭವದಲ್ಲಿ ಎಕ್ಕಿ ನೋಡುವ ಪ್ರಯತ್ನವನ್ನ ನಾನು ಮಾಡಲಿದ್ದೇನೆ. ಬಹಳಷ್ಟು ಜನ ಹಿರಿಯರಿದ್ದೀರಿ, ತಪ್ಪಾದ್ರೆ ತಿದ್ದಬೇಕು ಅನ್ನುವ ನಮ್ಮ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನ ಆರಂಭಿಸ್ತೇನೆ. ಮೊದಲಿಗೆ ಬರ್ನಾರ್ಡ್ ಶಾ ಅಂತ ಜಗತ್ತಿನ ಬಹಳ ದೊಡ್ಡ ತತ್ವಜ್ಞಾನಿ. ಅವರು ಒಂದು ಕಡೆ ಹೇಳ್ತಾರೆ, ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ಅಂದ್ರೆ ಮೌಲ್ಯಗಳನ್ನ ಕಲಿಸ್ಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಮುಂದಿನ ತಲೆಮಾರಿನ ನಮ್ಮ ಸಮುದಾಯಕ್ಕೆ ಅಕ್ಷರಗಳನ್ನು ಕಲಿಸಬಹುದು, ಅಂಕಿಗಳನ್ನು ಕಲಿಸಬಹುದು, ಆದರೆ ಮಾನವೀಯತೆ, ಅನುಕಂಪ, ದಯೆ, ಕರುಣೆ ಅನ್ನುವ ಮೌಲ್ಯಗಳನ್ನು ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಹೇಳ್ತಾರೆ. ಹಾಗಂದ್ರೆ 1200 ವರ್ಷಗಳ ಇತಿಹಾಸ ಇರುವ ನಮ್ಮ ಶರಣ ಪರಂಪರೆಯ ಮೌಲ್ಯಗಳನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ವಾ ಅಂದಾಗ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಏನು ಅಂದ್ರೆ, ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಅಳವಡಿಸಿಕೊಂಡ ಮೌಲ್ಯಗಳು ಮಾತ್ರ ಮುಂದಿನ ತಲೆಮಾರಿಗೆ ಮುಂದುವರಿತವೆ ಅಂತ. ಅಂದ್ರೆ ಪಾಲಕರಾದವರು, ಶಿಕ್ಷಕರಾದವರು, ಅಧಿಕಾರಿಗಳಾದವರು, ರಾಜಕೀಯ ನೇತಾರರು ಅಳವಡಿಸಿಕೊಂಡ ಮೌಲ್ಯಗಳು ಮಾತ್ರ ಮುಂದಿನ ತಲೆಮಾರಿಗೆ ಮುಂದುವರಿತವೆ. ಇಲ್ಲದೇ ಇದ್ರೆ ಅವು ನಶಿಸಿ ಹೋಗ್ತವೆ ಅನ್ನುವ ಎಚ್ಚರಿಕೆಯನ್ನ ಬರ್ನಾರ್ಡ್ ಶಾ ಕೊಡ್ತಾರೆ. ನಮ್ಮ ಶರಣರ ಮೌಲ್ಯಗಳನ್ನು ಮುಂದುವರಿಸಲಿಕ್ಕೆ ಅಥವಾ ಒಳ್ಳೆ ಮೌಲ್ಯಗಳನ್ನ, ಮಾನವೀಯ ಮೌಲ್ಯಗಳನ್ನು ಮುಂದುವರಿಸಲಿಕ್ಕೆ ನಮ್ಮ ಮುಂದೆ 2 ಮಾದರಿಗಳಿವೆ. ಒಂದು, ಎಲ್ಲ ದೇಶಗಳು ಸಂವಿಧಾನ ಅಂತ ಒಂದು ಲಿಖಿತ ರೂಪದಲ್ಲಿ ನೀತಿ ನಿಯಮಗಳನ್ನು ಬರ್ಕೊಂಡಿದ್ದೇವೆ. ಇನ್ನೊಂದು ನಮ್ಮ ಶರಣರ ವಚನ ಸಂವಿಧಾನದ ಮೌಲ್ಯಗಳು. ಅದರಲ್ಲಿ ನಮ್ಮ ಶರಣರ ವಚನ ಸಂವಿಧಾನದ ಮೌಲ್ಯನೇ ಹೆಚ್ಚು ಪರಿಣಾಮಕಾರಿ ಅನ್ನೋದು ನನ್ನ ಇಂದಿನ ಮಾತಿನ ಮುಖ್ಯ ಆಶಯ ಆಗಿದೆ. ಶರಣರ ವಚನ ಸಂವಿಧಾನ ನಮ್ಮಲ್ಲಿ ಉತ್ತಮ ಮಾನವೀಯ ಮೌಲ್ಯಗಳನ್ನ ಬೆಳೆಸೋದಕ್ಕೆ ಪೂರಕವಾಗ್ತದೆ. ಸಂವಿಧಾನ ಕೂಡಲೇ ಒಂದು ದೇಶದ ಸರ್ಕಾರ ತನ್ನ ಆಡಳಿತವನ್ನು ನಡೆಸೋದಕ್ಕೆ, ಸುಸೂತ್ರವಾಗಿ ನಡೆಸೋದಕ್ಕೆ ಮಾಡಿಕೊಳ್ಳುವ ನೀತಿ ನಿಯಮಗಳ ಸಂಕಲನ ಆಗಿರ್ತದೆ. ಮಸೂದೆ, ಕಾಯ್ದೆ, ಕಾನೂನುಗಳ ಮೂಲಕ ಸರ್ಕಾರ ಜನರ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ಮತ್ತು ಜನರ ನಡವಳಿಕೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಮತ್ತು ಸರ್ಕಾರವನ್ನು ಕೂಡ ಜನರ ನಿಯಂತ್ರಣ ಮಾಡೋದಕ್ಕೆ ಆ ನಿಯಮಗಳು ಪೂರಕವಾಗಿರ್ತವೆ. ಆ ಮೂಲಕ ಮುಂದಿನ ಪೀಳಿಗೆಗೆ ಒಂದು ಸುಭದ್ರ ಸಮಾಜವನ್ನು ನಿರ್ಮಾಣ ಮಾಡುವುದು ಸಂವಿಧಾನದ ಉದ್ದೇಶ ಆಗಿದೆ. ವಚನ ಸಂವಿಧಾನದಲ್ಲಿ ಕಾಯ್ದೆ ಕಾನೂನುಗಳು ಏನಿಲ್ಲ, ವಚನಗಳೇ ಅಲ್ಲಿ ಕಾಯ್ದೆ, ಕಾನೂನು, ಮಸೂದೆಗಳೆಲ್ಲವೂ ಕೂಡ. ವಚನಗಳಿಗೆ ಎಷ್ಟು ಬೆಲೆ ಇತ್ತು ಅಂದ್ರೆ, ಅಲ್ಲೇ ಅಕ್ಕವರು ದಾಸಿಮಯ್ಯ ಒಂದು ವಚನವೇ ಆಡ್ತಾ ಇದ್ದಾರೆ ಬರುವಾಗ, ಕಡಗಿಲ್ಲದ ಬಂಡಿ ಹೊಡೆಗೆಡೆಯದ ಮಾಡುವುದೇ, ಕಡಗಿಲು ಬಂಡಿಗೆ ಆಧಾರ, ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗಿಲು ಕಾಣ ರಾಮನಾಥ ಅನ್ನುವ ದಾಸಿಮಯ್ಯರ ಮಾತಿದೆಯಲ್ಲ, ಅದು ನಮ್ಮ ಶರಣರ ನುಡಿಗಡನ ಏನಿದೆಯಲ್ಲ, ಮೃಡ ಶರಣರ ನುಡಿಗಡನ, ಅದು ನಮ್ಮನ್ನ ಸರಿದಾರಿಗೆ ತರುವ, ನಮ್ಮನ್ನ ಸರಿದಾರಿಗೆ ನಡೆಸುವ ಕೈದೀವಿಗೆ ಅಂತ ನಮ್ಮ ಶರಣರೆಲ್ಲ ಭಾವಿಸಿದ್ರು. ಇಂಗ್ಲೆಂಡ್ ಸಂವಿಧಾನವನ್ನ ಜಗತ್ತಿನ ಎಲ್ಲಾ ದೇಶಗಳು ಒಪ್ಕೊಂಡಿದ್ದಾವೆ. ಏನಂತ? ಮದರ್ ಆಫ್ ಆಲ್ ಕಾನ್ಸ್ಟಿಟ್ಯೂಷನ್ಸ್ ಅಂತ. ಅಂದ್ರೆ ಎಲ್ಲಾ ಸಂವಿಧಾನಗಳಿಗೂ ಮೂಲ ಯಾವುದು ಅಂದ್ರೆ ಇಂಗ್ಲೆಂಡ್ ಸಂವಿಧಾನ ಅಂತ ಬೇರೆ ದೇಶಗಳೆಲ್ಲ ಒಪ್ಕೊಂಡಿದೆ. ಕನ್ನಡಿಗರಾಗಿ ನಾವು ಒಪ್ಕೊಳ್ಬೇಕಾಗಿಲ್ಲ ಅದನ್ನು. ಯಾಕೆಂದ್ರೆ ಇಂಗ್ಲೆಂಡ್ ಸಂವಿಧಾನ 1215ರಲ್ಲಿ ಶುರುವಾಗುತ್ತೆ. ಮ್ಯಾಗ್ನಾ ಕಾರ್ಟಾ ಅಂತ ಒಂದು ಕಾಯ್ದೆ ಮೂಲಕ ಇಂಗ್ಲೆಂಡ್ ಸಂವಿಧಾನ ಶುರುವಾಗುತ್ತೆ. ಆದ್ರೆ ಅದಕ್ಕೂ ಸುಮಾರು 1 ಶತಮಾನ ಮೊದಲೇನೆ ಅನುಭವ ಮಂಟಪ ಅನ್ನುವ ನೈಜ ಸಂಸತ್ತು ಆಗಲೇ ನಮ್ಮ ಕನ್ನಡ ನಾಡಿನಲ್ಲಿ ಅಸ್ತಿತ್ವದಲ್ಲಿ ಬಂದಿತ್ತು. ಶರಣರ ನೇತೃತ್ವದಲ್ಲಿ ಜಾತಿ, ಮತ, ಪಂಥ, ಲಿಂಗಭೇದ ಇದ್ದೇನೆ ಎಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿ ಮಾಡುವಂತಹ ಒಂದು ಅವಕಾಶವನ್ನ ಶರಣರು 100 ವರ್ಷ ಮುಂಚೆನೆ ಕಲ್ಪಿಸಿಕೊಟ್ಟಿದ್ರು. ಅನುಭವ ಮಂಟಪದಲ್ಲಿ ಕಾಯ್ದೆ ಕಾನೂನುಗಳನ್ನು ಮಾಡ್ತಾ ಇರಲಿಲ್ಲ. ವ್ಯಕ್ತಿಯನ್ನ ಸರಿದಾರಿಯಲ್ಲಿ ನಡೆಸೋದಕ್ಕೆ ಬೇಕಾದ ಚಿಂತನ ಮಂಥನ ನಡೀತಾ ಇತ್ತು. ಅಕ್ಕ ಒಂದು ವಚನದಲ್ಲಿ ಹೇಳ್ತಾರೆ, ಅಲ್ಲೇ ನಡೀತಾ ಇತ್ತು ಅಂತ. ಮರ ಮತ್ತೆನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು. ಆತ್ಮ ಮತ್ತೆನಿಸಿ ಅನುಭವ ಹುಟ್ಟಿ ಹೊಂದಿದ್ದ ತನು ಗುಣಾದಿಗಳ ಸುಡಲಾಯಿತು. ಇಂತಪ್ಪ ಅನುಭವ ತೋರಿ ಎಲ್ಲ ಒಡಲನ್ನು ಉಳಿಹಿಕೊಳ್ಳಾಚನೆ ಮಲ್ಲಿಕಾರ್ಜುನ. ಮರ 2 ಘರ್ಷಣೆ ಆದಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೆ. ಹಾಗೆ ವ್ಯಕ್ತಿಗಳು, ಆತ್ಮಗಳು ಅನುಭವದ ಚಿಂತನೆಗೆ ತೊಡಗಿದ್ರೆ ಅಲ್ಲಿ ನಮ್ಮ ತನುಗುಣಗಳು ಸುಟ್ಟು ಹೋಗ್ತವೆ, ನಮ್ಮ ಅಹಂಕಾರಗಳು ಶಮನ ಆಗ್ತವೆ, ನಮಗೆ ಅನುಭವ ಪ್ರಾಪ್ತಿ ಆಗ್ತದೆ. ಅಂತ ಅನುಭವವನ್ನು ನಮಗೆ ಕರುಣಿಸುವಂತ ಅಕ್ಕಮಾದೇವಿ ಹೇಳ್ತಾರೆ. ಅಂತ ಅನುಭವದ ದೀಕ್ಷೆ ಅನುಭವ ಮಂಟಪದಲ್ಲಿ ನಡೀತಾ ಇದೆ. ಶರಣರ ವಚನ ಸಂವಿಧಾನ
ಲಿಖಿತ ಸಂವಿಧಾನ ಆಗಿತ್ತು ಅಂತ ನನಗನ್ಸುತ್ತೆ. ಲಿಖಿತ ಸಂವಿಧಾನ ಅನ್ನೋದಕ್ಕಿಂತಲೂ ಅದು ಚಿಂತನಶೀಲ ಸಂವಿಧಾನ ಆಗಿತ್ತು ಮತ್ತು ವಿಕಸನಶೀಲ ಸಂವಿಧಾನ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಅನುಭವಜನ್ಯ ಮತ್ತು ಅನುಭವಜನ್ಯ ಸಂವಿಧಾನ ಆಗಿತ್ತು. ಈ ಅನುಭವವನ್ನು ಶರಣರು ಬೇರೆಲ್ಲೂ ಕಂಡುಕೊಳ್ಳದೇನೆ ತಮ್ಮ ತಮ್ಮ ವೃತ್ತಿಗಳಲ್ಲೇ ಕಂಡುಕೊಳ್ಳುವುದು ಬಹಳ ವಿಶೇಷ. ಒಕ್ಕಲಿಗ ಮುದ್ದಣ್ಣ ಅಂತ ಒಬ್ಬ ಶರಣ ಹೇಳ್ತಾರೆ, ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಬದ್ಧ ಒಲಿದುಂಡು ಸುಖಿಯಾಗಿರಬೇಕು ಅಂತ. ಒಕ್ಕಲಿಗ ಕಾಯಕ ಮಾಡೋದು ಅವ್ರ ಕೆಲಸ. ಆ ಕೆಲಸಗಳನ್ನೇ ಅಧ್ಯಾತ್ಮವನ್ನು ಹೇಗೆ ಕಂಡುಕೊಳ್ತಾ ಇದ್ರು ಅಂದ್ರೆ ತಮ್ಮ ದೇಹವನ್ನೇ ಭೂಮಿಯಾಗಿ ಭಾವಿಸಿ ಬೆಳೆಯುವ ಬೆಳೆಯನ್ನೇ ಲಿಂಗವಾಗಿ ಭಾವಿಸಿ ಅವರು ಆ ಕೆಲಸದಲ್ಲಿ ತೊಡಗಿದಾಗ ಅಲ್ಲೇ ಅಧ್ಯಾತ್ಮವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನೊಬ್ಬ ಶರಣ ತುರುಗಾಯಿ ರಾಮಣ್ಣ ಅಂತ, ದನಕಾಯ ಕೆಲಸ ಅವರು. ದನಕಾಯ ಕೆಲಸ ಅಂತ ನಿಕೃಷ್ಟ ಭಾವಿಸ್ತೇವೆ ಈಗ ನಾವು. ಆ ದನಕಾಯ ಕೆಲಸದಲ್ಲೇ ನಮ್ಮ ಇಂದ್ರಿಯಗಳನ್ನು ಹೇಗೆ ಶಮನ ಮಾಡಬಹುದು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಕೋಲೊಂದರಲ್ಲಿ ಹಲವು ಗೋವುಗಳ ಚಲಿಸದೆ ನಿಲ್ಲಿಸುವಂತೆ ಏಕಚಿತ್ತನಾಗಿರಬೇಕು. ಒಂದೇ ಕೋಲು ಇರುತ್ತೆ, ಆದ್ರೆ ಗೋವುಗಳು ಬೇರೆ ಬೇರೆ ಇರ್ತವೆ. ಹಸು ಇರ್ತದೆ, ಎಮ್ಮೆ ಇರ್ತದೆ, ಕರು ಇರುತ್ತೆ. ಅವೆಲ್ಲ ಒಂದೇ ಕೋಲಿಂದ ಹೇಗೆ ನಿಯಂತ್ರಿಸ್ತೇವಲ್ಲ ಹಾಗೇನೆ ನಮ್ಮ ಇಂದ್ರಿಯಗಳನ್ನು ಅನ್ನುವ ಗೋವುಗಳನ್ನ ದೃಢಚಿತ್ತ ಅನ್ನುವ ಮನಸ್ಸಿನಿಂದ ನಿಯಂತ್ರಿಸಬೇಕು ಅಂತ ತನ್ನ ವೃತ್ತಿಯಿಂದಲೇ ತುರುಗಾಯಿ ರಾಮಣ್ಣ ಹೇಳ್ತಾನೆ. ಶರಣರ ವಚನ ಸಂವಿಧಾನ, ಬೇರೆ ಸಂವಿಧಾನಗಳು ತಿದ್ದುಪಡಿ ವಿಧಾನ ಕಷ್ಟ. ಅದರಲ್ಲೂ ಅಮೆರಿಕದ ಸಂವಿಧಾನ ಇದೆಯಲ್ಲ, ಅದನ್ನು ತಿದ್ದುಪಡಿ ಮಾಡೋದು ಬಹಳ ಕಷ್ಟ. ಸಂಸತ್ನಲ್ಲಿ 2-3 ಬಹುಮತ ಮಾತ್ರ ಅಲ್ಲದೆ ರಾಜ್ಯದಲ್ಲಿರುವ ಎಲ್ಲ ರಾಜ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ ಕೊಟ್ಟ ಮೇಲೆ ತಿದ್ದುಪಡಿ ಸಾಧ್ಯ ಆಗುತ್ತೆ. ಶರಣರ ವಚನ ಸಂವಿಧಾನ ಅಷ್ಟು ಜಟಿಲ ಏನಾಗಿರಲಿಲ್ಲ. ಸರಳ ಸಂವಿಧಾನ, ಸುಲಲಿತ ಸಂವಿಧಾನ, ಅತಿ ನಮ್ಯ ಸಂವಿಧಾನ. ಕಠಿಣಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಗಟ್ಟಿವಾಡ ಒಬ್ಬ ಶರಣ, ಅದು ತಪಸ್ಸಿರ್ಲಿ ಸಂವಿಧಾನ ಇರಲಿ, ಎಷ್ಟು ಸರಳ ಇರಬೇಕು ಅಂತ ಅವ್ರು ಹೇಳ್ತಾರೆ. ತಪವೆಂಬುದು ಬಂಧನ, ನೇಮವೆಂಬುದು ತಗವು, ಶೀಲವೆಂಬುದು ಸೂತಕ, ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೀಡಾಯಿತು. ನಗೆ ಹೊಗೆ ಬಣ್ಣದಲ್ಲಿ ಹೊಗೆ ಜಗವಾಗಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನೀನು ಮಾಡುವುದು. ತಪಸ್ಸಾಗ್ಲಿ ವ್ರತ ಆಗ್ಲಿ ನಮ್ಮ ದೈನಂದಿನ ಕೆಲಸಗಳಾಗ್ಲಿ ಅತಿ ಕಟ್ಟುನಿಟ್ಟಿನಿಂದ ಒಳಗೊಂಡಿದ್ರೆ ಅದನ್ನು ಪಾಲಿಸೋದಿಲ್ಲ ನಾವು. ನೋಡಿ, ನಮ್ಮ ಸಂವಿಧಾನದಲ್ಲಿ ಎಲ್ಲ ಅಪರಾಧಗಳಿಗೂ ಒಂದೊಂದು ಕಾನೂನು ಇದೆ. ಕೊಲೆ ಮಾಡಬಾರ್ದು ಅದಕ್ಕೂ ಕಾನೂನು ಇದೆ, ಅತ್ಯಾಚಾರ ಮಾಡಬಾರ್ದು ಅದಕ್ಕೂ ಕಾನೂನು ಇದೆ, ಕಳ್ಳತನ ಮಾಡಬಾರ್ದು ಅದಕ್ಕೂ ಕಾನೂನು ಇದೆ. ಆದ್ರೆ ಅವೆಲ್ಲ ಕಡಿಮೆ ಆಗಿದಾವ ಅಂದ್ರೆ ಇಲ್ಲ. ಯಾಕಾಗಿಲ್ಲ ಅಂದ್ರೆ ಬರೀ ಕಾನೂನಿನಿಂದ ಅದು ಸಾಧ್ಯ ಆಗಲ್ಲ. ನಾವು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಆಚರಣೆ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸುಲಭವಾಗಿರಬೇಕು ಅನ್ನೋದು ವಚನ ಸಂವಿಧಾನದ ಮುಖ್ಯ ಆಶಯ ಆಗಿದೆ. ಆ ವಚನ ಸಂವಿಧಾನದ ಮತ್ತೊಂದು ಮುಖ್ಯ ಆಶಯ ಅಂದ್ರೆ ಶಾಂತಿ, ಸಹನೆ ಮತ್ತು ಸಹಬಾಳ್ವೆ. ಮನುಷ್ಯ ಕೋಪಗೊಳ್ಳಬಾರದು. ಯಾರೇನಿದ್ರು ಕೂಡ ಶಾಂತವಾಗಿ ಯಾರಿರ್ತಾರಲ್ಲ ಅವರು ಕಾನೂನುಗಳಿಗೆ ತಲೆಬಾಗ್ತಾರೆ ಮತ್ತು ಕಾನೂನನ್ನ ತಪ್ಪದೇ ಪಾಲಿಸ್ತಾರೆ. ಅದಕ್ಕೆ ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ, ತನಗೆ ಮುನಿಯುವವರಿಗೆ ತಾನು ಮುನಿಯಲಿದ್ದೆಯ, ತನಗಾದ ಆಗೇನು ಅವರಿಗಾದ ಚೇಗೆಗೇನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಡದಲ್ಲದೆ ನೆರೆಮನೆಯ ಸುಡದು ಕೂಡಲು ಸಿಗುವುದಿಲ್ಲ. ನೋಡಿ, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಏನೋ ಹಾನಿ ಆಗಲ್ಲ, ನಮಗೆ ಹಾನಿ ಆಗುತ್ತೆ. ನಮ್ಮ ಒಡಲಲ್ಲಿ ಬೆಂಕಿಯನ್ನು ಇಟ್ಕೊಂಡು ಇನ್ನೊಬ್ರು ಸುಡ್ಲಿ ಅಂದ್ರೆ ಅವ್ರು ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಮ್ಮನ್ನೇ ಸುಡುತ್ತೆ. ಹಾಗಾಗಿ ಶಾಂತಿ ಸಹನೆನೇ ನಮ್ಗೆ ಅತ್ಯುತ್ತಮ ಮಾರ್ಗ ಅಂತ ನಮ್ಮ ಶರಣರ ವಚನ ಸಂವಿಧಾನ ತಿಳಿಸಿಕೊಡುತ್ತೆ. ಶರಣರ ವಚನ ಸಂವಿಧಾನದ ಮತ್ತೊಂದು ಮುಖ್ಯ ಆಶಯ ಅಂದ್ರೆ ಪರಸ್ಪರ ಗೌರವ. ಈಗಂತೂ ದೊಡ್ಡ ಹುದ್ದೆ ಇದ್ದವರಿಗೆ ನಾವು ನಮಸ್ಕಾರ ಮಾಡೋದು ಬಹಳ ಸರ್ವೇ ಸಾಮಾನ್ಯ. ಆದ್ರೆ ಸಣ್ಣವ್ರಿಗೂ ಗೌರವಿಸೋದನ್ನ ಕಲಿಬೇಕು ಅಂದ್ರೆ ನಾವು ಶರಣರ ವಚನ ಸಂವಿಧಾನಕ್ಕೆ ಹೋಗ್ಬೇಕು. ಅದಕ್ಕೆ ನಮ್ಗೆಲ್ಲರಿಗೂ ಗೊತ್ತಿರುವ ನಿದರ್ಶನ ಹಳ್ಳೆಯ ಮತ್ತು ಬಸವಣ್ಣವರ ಮುಖಾಮುಖಿ ಪ್ರಸಂಗ. ಬಸವಣ್ಣ ಕೇರಿಗೆ ಬಂದಾಗ ಕೇರಿ ಜನ ಅವ್ರ ದರ್ಶನಕ್ಕೆ ಎಷ್ಟು ಹಾಕೊಂಡು ನಿಂತಿದ್ರು ಅಂದ್ರೆ ಅವರಿಗೆ ಶರಣು ಸಮರ್ಪಣೆ ಮಾಡಿ ನಮ್ಮ ಶರಣನ್ನ ಅವ್ರು ಸ್ವೀಕರಿಸಿದ್ರೆ ಸಾಕು ಅಂತ ಧನ್ಯತೆಯಿಂದ ನಿಂತಿದ್ದಾಗ ಹಳ್ಳೆ ಕೂಡ ಅದೇ ಸಾಲಲ್ಲಿ ನಿಂತಿದ್ರು. ಬಸವಣ್ಣ ಬಂದಾಗ ಎಲ್ಲರೂ ಕೂಡ ಕೈ ಜೋಡಿಸಿ ಶ್ರದ್ಧೆಯಿಂದ ಶರಣು ಬಸವ ತಂದೆ ಅಂತ ಹೇಳಿದಾಗ ಇವ್ರು ಯಾರು ನಿರೀಕ್ಷೆ ಮಾಡದಿರೋ ಪ್ರತಿಕ್ರಿಯೆ ಬಸವಣ್ಣವರಿಂದ ಬಂತು. ಶರಣು ಶರಣಯ್ಯ ಹಳ್ಳೆಯ ತಂದೆ ಅಂತ ಬಸವಣ್ಣ ಹೇಳಿದ್ರು. ಆಗ ಆ ಮುಂದಿನ ಪ್ರಸಂಗ ನಿಮ್ಗೆ ಗೊತ್ತಿದೆ. ಆ ಮುಂದೆ ತಮ್ಮ ಚರ್ಮದಿಂದ ಕಾವುಗೆ ಮಾಡಿ ಬಸವಣ್ಣಗೆ ಹಳ್ಳೆಯ ದಂಪತಿಗಳು ಕೊಡ್ತಾರೆ ಇತ್ಯಾದಿ ಎಲ್ಲ. ಅದು ಏನು ಸೂಚಿಸ್ತದೆ ಅಂದ್ರೆ ಶರಣನಾದವರು ಅಥವಾ ಯಾವುದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗೌರವ ಕೊಡೋದ್ರಿಂದ ಅವರ ಗೌರವ ಕಡಿಮೆ ಆಗೋದಿಲ್ಲ, ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ನಮ್ಮ ಶರಣರ ವಚನ ಸಂವಿಧಾನ ನಮ್ಗೆ ತಿಳಿಸಿಕೊಡುತ್ತದೆ. ಜೊತೆಗೆ ವಿವಿಧತೆಯಲ್ಲಿ ಏಕತೆ ಶರಣರ ವಚನ ಸಂವಿಧಾನದ ಮತ್ತೊಂದು ಆಶಯ. ಅಲ್ಲಿ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಪ್ರಾಂತ್ಯಗಳಿಂದ, ಬೇರೆ ಬೇರೆ ವೃತ್ತಿ ಮಾಡುವ ಶರಣರೆಲ್ಲ ಒಟ್ಟುಗೂಡಿದ್ರು. ಅವರೆಲ್ಲರ ಆಶಯ ಒಂದೇ ಆಗಿತ್ತು.
ಚನ್ನಮಲ್ಲಿಕಾರ್ಜುನ, ಅಲ್ಲಮ ಪ್ರಭುಗೆ ಗುಹೇಶ್ವರ. ಅಂದ್ರೆ ದೇವರೊಬ್ಬರೇ ಇದ್ರು ಕೂಡ ನನ್ನ ಇಷ್ಟದ ಹೆಸರಿನಿಂದ ಆ ದೇವರನ್ನ ಕರೀತೀನಿ ಅಂತ ಅವರು ಸ್ವಾತಂತ್ರ್ಯವನ್ನ ತಗೊಂಡಿದ್ರು. ಅಂಬೇಡ್ಕರ್ ಚೌಡಯ್ಯ ಅಂತೂ ತನ್ನ ಹೆಸರಿಂದಲೇ ಕಟ್ಟಿ ತಂದಿಟ್ಕೊಂಡು ಅಷ್ಟು ಮುಕ್ತ ಸ್ವಾತಂತ್ರ್ಯ ನಮ್ಮ ಶರಣರ ವಚನ ಸಂವಿಧಾನದಲ್ಲಿ ಇತ್ತು. ಜೊತೆಗೆ ಪರಸ್ಪರ ಸಹಕಾರ, ಸಹಬಾಳ್ವೆ, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಪರೋಪಕಾರ, ಹಂಚಿ ತಿನ್ನುವ ಗುಣ ನಮಗೆ ಸಿಗೋದಿಲ್ಲ ಅಂದ್ರೆ ಮತ್ತದೆ ವಚನ ಸಾಹಿತ್ಯಕ್ಕೆ ಹೋಗ್ಬೇಕು, ವಚನ ಸಂವಿಧಾನಕ್ಕೆ ಹೋಗ್ಬೇಕು. ಕಾಗೆಯು ಒಂದಗಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಡಗನು, ಕೋಳಿಯೊಂದು ಕುಟುಕ ಕಂಡಡೆ ಕರೆಯದೆ ತನ್ನ ಕುಲವೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮದೇವ. ಆಧುನಿಕ ಜಗತ್ತಿನಲ್ಲಿ ಎಲ್ಲಾನು ನನಗೆ ಬೇಕು ಅನ್ನುವ ಹಬ್ಬಾಬಿಯಲ್ಲಿ ಬದುಕ್ತಿದ್ದೀವಿ ನಾವು. ಆದ್ರೆ ಪ್ರಕೃತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿರೋ ಕಾಗೆ ಕೋಳಿಗಳು ಕೂಡ ತನಗೋಸ್ಕರ ಬದುಕ್ತಾ ಇಲ್ಲ. ಏನಾದ್ರು ಆಹಾರ ಕಂಡ್ರೆ ನಮ್ಮ ಬಳಗನ್ನು ಕೂಡ ಕರೆದು ಹಂಚಿಕೊಳ್ತಾರೆ. ಮನುಷ್ಯರಾಗಿ ಶಿವಭಕ್ತರಾಗಿ ಅದನ್ನ ಅಳವಡಿಸಿಕೊಳ್ಳದೆ ಇದ್ರೆ ಕಾಗೆ ಕೋಳಿಯಿಂದಲೂ ಕೂಡ ಕನಿಷ್ಠವಾದ ಜೀವನ ನಮ್ದಾಗುತ್ತೆ ಅನ್ನೋದನ್ನ ವಚನ ಸಾಹಿತ್ಯ ನಮಗೆ, ವಚನ ಸಂವಿಧಾನ ನಮಗೆ ತಿಳಿಸಿಕೊಡುತ್ತೆ. ವಚನ ಸಂವಿಧಾನದ ಮತ್ತೊಂದು ಪ್ರಮುಖ ಆಶಯ ಅಂದ್ರೆ ನಡೆ ನುಡಿ ಸಾಮರಸ್ಯ. ಬೇರೆ ಸಂವಿಧಾನಗಳಲ್ಲಿ, ಆಧುನಿಕ ಸಂವಿಧಾನಗಳಲ್ಲಿ ಈ ವಿಚಾರಕ್ಕೆ ಆದ್ಯತೆಯೇ ಇಲ್ಲ. ಕಾನೂನು ಹೇಳ್ತದೆ ಮಾಡಬೇಕು, ಮಾಡಿದ್ರೆ ನಡೀತದೆ, ಬಿಟ್ಟರೆ ನಡೀತದೆ. ಕಾನೂನಲ್ಲೇ ಮತ್ತೊಂದು ಹೊಸ ಕಾನೂನು ತಂತಾರೆ, ಅಕ್ರಮ ಸಕ್ರಮ. ಅಕ್ರಮ ಹೆಂಗ್ ಸಕ್ರಮ ಆಗಲಿಕ್ಕೆ ಸಾಧ್ಯ? ನನ್ನಂತೂ ಅದು ಆಶ್ಚರ್ಯ. ಅಕ್ರಮ ಅಂದ್ರೆ ಅಕ್ರಮನೇ, ಮತ್ತೆ ಸಕ್ರಮ ಮಾಡ್ಬಿಡ್ತೀವಿ. ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ, ಶರಣರ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕತ್ತಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದರೆ ಎನ್ನ ನದಿ ನೀರೆದ್ದು ಹೋಗಾಕುತ್ತಲ ಸಂಗಮ. ಅಕ್ರಮ ಸಕ್ರಮ ಬೇಕಾಗಿಲ್ಲ. ಆರಾಧ್ಯ ದೇವಕ್ಕೆ ಹೇಳ್ತಿರೋದು, ನಾನು ಒಂದು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ನನ್ನ ನದಿ ಹೋಗ್ಬೋದು ನೀನು ಅಂತ. ಅಂತ ನಡೆಯುವ ಸಾಮರಸ್ಯ ಶರಣರ ವಚನ ಸಂವಿಧಾನದ ಮತ್ತೊಂದು ಮುಖ್ಯ ಆಶಯ ಆಗಿದೆ. ಈ ವಚನ ಸಂವಿಧಾನ ಸ್ಪಷ್ಟ, ಸರಳ ಮತ್ತು ಪಾರದರ್ಶಕವಾಗಿದೆ. ಎಷ್ಟು ಸರಳ, ಸ್ಪಷ್ಟ, ಪಾರದರ್ಶಕ ಅಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ, ಅಷ್ಟೇ ಅಲ್ಲ ಕೇಳುಗರು ಮೆಚ್ಚಿ ಹೌದೌದು ಅನ್ನಬೇಕು. ಆ ರೀತಿಯ ಸರಳ ಮತ್ತು ಸ್ಪಷ್ಟ, ಪಾರದರ್ಶಕವಾಗಿತ್ತು. ಲಿಂಗ ಮೆಚ್ಚೋದು ಮತ್ತು ಕೇಳುಗರು ಮೆಚ್ಚೋದು. ಸುಳ್ಳು ಹೇಳಿದ್ರೆ ಯಾರು ಮೆಚ್ಚಲ್ಲ, ಕ್ರಮಬದ್ಧತೆ ಬೇಕು. ಮುತ್ತಿನ ಹಾರದ ಕ್ರಮಬದ್ಧತೆ ನಮ್ಮ ಮಾತುಗಳಲ್ಲಿರಬೇಕು. ಮಾಣಿಕ್ಯದ ದೀಪ್ತಿಯ ಕಾಂತಿ, ಹೊಳಪು ನಮ್ಮ ಮಾತುಗಳಲ್ಲಿರಬೇಕು. ಬಹಳ ಮುಖ್ಯವಾಗಿ ಸ್ಫಟಿಕದ ಶಲಾಕೆಯ ಪಾರದರ್ಶಕತೆ ನಮ್ಮ ಮಾತಿನಲ್ಲಿದ್ದಾಗ ಅದು ಲಿಂಗಕ್ಕೂ ಮೆಚ್ಚುಗೆ ಆಗ್ತದೆ, ಕೇಳುವುದಕ್ಕೂ ಕೂಡ ಮೆಚ್ಚುಗೆ ಆಗುತ್ತೆ. ಅಂತ ಸರಳ, ಸ್ಪಷ್ಟ ಮತ್ತು ಪಾರದರ್ಶಕ ಸಂವಿಧಾನ ನಮ್ಮ ಶರಣರ ವಚನ ಸಂವಿಧಾನ ಆಗಿದೆ. ವಚನ ಸಂವಿಧಾನ ನಡೆಯೋದು ಶರಣರ ಆರಾಧ್ಯ ದೈವದ ಹೆಸರಿನಲ್ಲಾಗಿ. ಈಗ ನಾವು ರಾಷ್ಟ್ರಪತಿಗಳ ಹೆಸರಿನಲ್ಲಿ, ರಾಜ್ಯಪಾಲರ ಹೆಸರಿನಲ್ಲಿ ಸರ್ಕಾರಗಳನ್ನು ನಿರ್ವಹಿಸ್ತಾರೆ. ಆದ್ರೆ ಶರಣರ ವಚನ ಸಂವಿಧಾನ ಆರಾಧ್ಯ ದೈವದ ಹೆಸರಿನಲ್ಲಾಗಿತ್ತು. ಮತ್ತು ಆ ಆರಾಧ್ಯ ದೈವಕ್ಕೆ ಸಂಪೂರ್ಣ ಸಮರ್ಪಣಾ ಭಾವದ ಶರಣಾಗತಿ ಅತಿ ಅಗತ್ಯವಾಗಿದೆ. ನಾನ್ ಮಾಡಿದೆ ಅಂತ ಹೇಳೋದಲ್ಲ. ಸರ್ಕಾರದಲ್ಲಿರೋರು ಯಾವ ಯೋಜನೆ ಮಾಡಿ ನಾವು ಮಾಡಿದ್ದು, ನಾನ್ ಮಾಡಿದ್ದು ಅಂತ ಹೇಳ್ತಿರ್ತಾರೆ. ಆ ರೀತಿ ಹೇಳೋದಲ್ಲ. ಎಲ್ಲರೂ ಕೂಡ ಆ ಆರಾಧ್ಯ ದೈವಕ್ಕೆ ಅರ್ಪಿಸುವುದು. ಎಷ್ಟು ಸಮರ್ಪಣಾ ಭಾವ ಅಂದ್ರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನಿನ್ನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮದೇವ ಅನ್ನೋಷ್ಟು ಸಮರ್ಪಣಾ ಭಾವ. ಮತ್ತೆ ಕೀರ್ತಿ ವಾಕ್ಯಗಳೆಲ್ಲರೂ ಕೂಡ ಆ ಆರಾಧ್ಯ ದೈವಕ್ಕೆ ಅರ್ಪಿಸುವುದು. ಎಲ್ಲ ಮಾಮಕ್ಷೇಮ ನಿಮ್ಮದಯ್ಯ, ಎಲ್ಲ ಹಾನಿ ವೃದ್ಧಿ ನಿಮ್ಮದಯ್ಯ, ಎಲ್ಲರೂ ಕೂಡ ಆ ಆರಾಧ್ಯ ದೈವಕ್ಕೆ ಅರ್ಪಿಸುವಷ್ಟು ಶರಣಾಗತಿ ವಚನ ಸಂವಿಧಾನದ ಮುಖ್ಯ ಆಶಯಗಳಲ್ಲಿ ಒಂದಾಗಿದೆ. ಮತ್ತೆ ಈ ವಚನ ಸಂವಿಧಾನದಲ್ಲಿ ವಾಸ್ತವವನ್ನು ಒಪ್ಪಿ ಬದುಕುವ ರೀತಿ, ಪ್ರಾಕ್ಟಿಕಲ್ ಲೈಫ್ ಅಂತ ನಾವೇನು ಕರಿತೇವೆ, ಅದಕ್ಕೆ ಹೆಚ್ಚಿನ ಆದ್ಯತೆ. 21ನೇ ಶತಮಾನದಲ್ಲೂ ಕೂಡ ಇದನ್ನು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಒಬ್ಬ ಲದ್ದೆಯ ಸೋಮ ಅನ್ನುವ ಶರಣ ಹೇಳ್ತಾರೆ, ಆವಕಾಯಕವಾದನು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂಧನೆ ನರಳು ಬೇರೆ ಬಂಧನೆ ಬರಲು ಜೀವ ಹೋದಡೆ ಸಾಗಿ ಇದಕ್ಕೆ ಆ ದೇವರ ಹಂಗಕ್ಕೆ ಬಾಪು ಲದ್ದೆ ಸೋಮ. ನೋಡಿ ಎಷ್ಟು ವಾಸ್ತವವಾದಿ ನೆಲೆಯಲ್ಲಿದೆ ಈ ಮಾತುಗಳು. ಅಂದ್ರೆ ಮನುಷ್ಯನ ಮೇಲೆ ಅವನಿಗೆ ಕಷ್ಟಗಳು ಬಂದೇ ಬರ್ತವೆ. ಕಲಿ ಬರಲ್ಲ, ಮನುಷ್ಯನಿಗೆ ಬರೋದು, ರೋಗಗಳು ಬರ್ತವೆ, ಸಾವು ಕೂಡ ಬರುತ್ತೆ. ಇದನ್ನು ಒಪ್ಕೊಳ್ಳೋಕೆ ಸಿದ್ಧರಿಲ್ಲ ನಾವು 21ನೇ ಶತಮಾನದಲ್ಲಿ ಕೂಡ. ರೋಗ ಬಂದ್ರೆ ದೇವರ ಹತ್ರ ಹೋಗ್ತೀವಿ, ರೋಗ ಬರಬಾರ್ದು ಅಂತ. ಅದೇನು ಸಾಧ್ಯ? ಸಾವು ಬೇಡ ಅಂತೇವೆ. ಸಾವು ಬಂದ ಮನೆಗೆ ಶಾಶ್ವತ ಸಾಧ್ಯನೇ ಇಲ್ಲ. ಬುದ್ಧ 2,500 ವರ್ಷಗಳಿಂದಲೇ ಹೇಳಿದ್ದಾರೆ.
ಆದ್ರೆ ಸಾವನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಶರಣರು ಎಷ್ಟು ವಾಸ್ತವವಾದಿಗಳಾಗಿದ್ರು ಅಂದ್ರೆ, ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿ ಗುರುಲಿಂಗ ಜಿಂಗಕ್ಕೆ ಅರ್ಪಿಸಿ ನಿಶ್ಚಿಂತೆಯಿಂದ ಬದುಕಬೇಕು, ರೋಗವನ್ನು ಅದನ್ನು ಅನುಭವಿಸಬೇಕು, ಸಾವು ಬಂದ್ರೆ ಅದನ್ನು ಕೂಡ ಸ್ವೀಕರಿಸಬೇಕು ಅನ್ನೋ ವಾಸ್ತವವಾದವನ್ನ ಶರಣರ ವಚನ ಸಂವಿಧಾನ ನಮಗೆ ತಿಳಿಸಿಕೊಡ್ತಾರೆ. ಇಂಥ ವಾಸ್ತವವಾದದ ಅರಿವಿದ್ದವರು ಯಾವುದೇ ಸಂಬಂಧವನ್ನ ಆರ್ದ್ರ ಸಂಬಂಧವನ್ನಾಗಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದು ದೇವರ ಭಕ್ತರ ಸಂಬಂಧ ಆಗಿರಲಿ, ಮನುಷ್ಯರ ಸಂಬಂಧ ಆಗಿರಲಿ, ಹೇಗಿರ್ಬೇಕು, ಎಷ್ಟು ಆರ್ದ್ರವಾಗಿರ್ಬೇಕು ಅಂದ್ರೆ ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ, ಮನ ಬೆರೆತಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಗಂಡಾಗಳ ಅಶ್ರುಜಲಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಗಳು ಕಣ್ಮದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ, ಎದಲ್ಲಿ ಬಿಲ್ಲಾಗಿ ನಾನು ಧರ್ಮಕ ಕಾಣಿವೆ. ಭಕ್ತ ಮತ್ತು ದೇವರ ಸಂಬಂಧ ಆಗಲಿ, ಮನುಷ್ಯರ ಸಂಬಂಧ ಆಗಲಿ ಹೇಗಿರಬೇಕು ಅನ್ನೋದಕ್ಕೆ ಬಸವಣ್ಣನವರ ಈ ವಚನ ಬಹಳ ಮುಖ್ಯ ನಿದರ್ಶನ ಆಗಿದೆ. ಮನಸ್ಸು ಬೆರೆತು ದೇವರಂತ ಒಪ್ಕೊಂಡ್ಮೇಲೆ, ಮನಸ್ಸು ಬೆರೆತು ಆತ್ಮೀಯರಂತ ಒಪ್ಕೊಂಡ್ಮೇಲೆ ನಮ್ಮ ಅಹಂಕಾರಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಪರಸ್ಪರ ಸೋಂಕಿದಾಗ ರೋಮಾಂಚಿತರಾಗಬೇಕು, ನೋಡಿದಾಗ ಪುಳಕಗಳು ಉಂಟಾಗಬೇಕು, ಮಾತನಾಡುವಾಗ ನಮ್ಮ ಧ್ವನಿಯಲ್ಲಿ ಏರಿಳಿತಗಳು ಗದ್ದಲಗಳು ಉಂಟಾಗಬೇಕು. ಹಾಗಿದ್ದಾಗ ಮಾತ್ರ ಅದು ಒಳ್ಳೆಯ ಬಾಂಧವ್ಯ, ನಮ್ರ ಬಾಂಧವ್ಯ, ಆರ್ದ್ರ ಬಾಂಧವ್ಯ ಅಂತ ನಮ್ಮ ಶರಣರ ವಚನ ಸಂವಿಧಾನ ಹೇಳುತ್ತೆ. ಜೊತೆಗೆ ಆಧುನಿಕ ಕಾಲದಲ್ಲಿ ಇನ್ನೂ ಅಸಾಧ್ಯವಾಗಿರುವ ವಿಶ್ವ ಬಂಧುತ್ವ ವಚನ ಸಂವಿಧಾನದ ಮುಖ್ಯ ಆಶಯಗಳಲ್ಲಿ ಒಂದು. ಧಾರ್ಮಿಕ ಸಹಿಷ್ಣುತೆಯನ್ನ ಕರುನಾಡು ಬಹಳ ಹಿಂದಿನಿಂದಲೇ ವಚನಕಾರಕ್ಕಿಂತ ಮೊದಲೇ ಶ್ರೀ ವಿಜಯ ಅಂತ ಒಬ್ಬ ಕವಿ ಬರ್ತಾನೆ. ಅವನು ಹೇಳ್ತಾರೆ, ಸಂಪತ್ತು ಅಂದ್ರೆ ಏನು ಅಂತ ಹೇಳುವಾಗ, ಕಸವರವೆಂಬುದು ನೆರೆ ಸಹಿಸಲಾರ್ಪಡೆ ಪರ ವಿಚಾರವು ಪರಧರ್ಮವು ಅಂತ ಹೇಳ್ತಾನೆ. ಹಾಗಂದ್ರೆ ಸಂಪತ್ತು ಅಂದ್ರೆ ಹಣ, ಆಸ್ತಿ, ಆಭರಣ ಅಲ್ಲ, ಬೇರೆಯವ್ರ ವಿಚಾರಗಳನ್ನು ಗೌರವಿಸುವುದು, ಬೇರೆಯವರ ಧರ್ಮವನ್ನು ಗೌರವಿಸುವುದು ಸಂಪತ್ತು ಅಂತ ಶ್ರೀ ವಿಜಯ ಹೇಳ್ತಾನೆ. ಅದನ್ನೇ ಮುಂದುವರಿಕೆಯಾಗಿ ಶರಣರ ವಚನ ಸಂವಿಧಾನ ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ, ಇವನಾರವನೆಂದೆನಿಸದೆಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಜಾತಿ, ಧರ್ಮ, ವೃತ್ತಿ, ಪ್ರದೇಶ, ಭಾಷೆಯಿಂದ ಮನುಷ್ಯರನ್ನ ಬೇರೆ ಬೇರೆಯಾಗಿ ನೋಡದೆ ಎಲ್ಲರನ್ನೂ ನಮ್ಮವರು ಅಂತ ಒಪ್ಪಿಕೊಳ್ಳುವ ಮತ್ತು ಅಪ್ಪಿಕೊಳ್ಳುವ ಸಲಹೆಯನ್ನ, ಸಂದೇಶವನ್ನು ಕೊಡುವುದು ಶರಣರ ವಚನ ಸಂವಿಧಾನದ ಮುಖ್ಯ ಆಶಯಗಳಲ್ಲಿ ಒಂದು. ಈ ಶರಣರ ವಚನ ಸಂವಿಧಾನ ಸಾರ್ವಕಾಲಿಕವಾದ ಮತ್ತು ಸಾರ್ವತ್ರಿಕವಾದ, 12ನೇ ಶತಮಾನಕ್ಕೆ ಮಾತ್ರ ಅಲ್ಲ, 21ನೇ ಶತಮಾನಕ್ಕೆ, ಕರುನಾಡಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಅನ್ವಯ ಆಗುವ ಒಂದಿಷ್ಟು ನೀತಿ ನಿರ್ದೇಶಕ ತತ್ವಗಳನ್ನ ನಮ್ಗೆ ಹೇಳುತ್ತೆ. ಈಗ ಆಧುನಿಕ ಸಂವಿಧಾನಗಳಲ್ಲಿ ಇರುತ್ತದೆ, ಕಳಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅನ್ನುವ ಸಪ್ತ ಮಾತೃಕೆಗಳಿದಾವಲ್ಲ, ಇವು ಏಕಕಾಲಕ್ಕೆ ನಮ್ಮ ಅಂತರಂಗ ಮತ್ತು ಬಹಿರಂಗ ಎರಡನ್ನೂ ಕೂಡ ಶುದ್ಧಿಗೊಳಿಸುವ ನೀತಿ ನಿರ್ದೇಶಕ ತತ್ವಗಳು. ಅಂತ ಅಮೂಲ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಮ್ಮ ಶರಣರ ವಚನ ಸಂವಿಧಾನ ಪ್ರತಿಪಾದನೆ ಮಾಡಿದೆ. ಇಂಥ ಈ ಶರಣರ ವಚನ ಸಂವಿಧಾನದಲ್ಲಿ ಸುಳ್ಳುಡಿಗಳೇ ಪರಮ ಪ್ರಧಾನ, ಕರಿಯದಿತ್ತಡೆ ಬಲ್ಲೆ, ಸಿರಿಯದಿತ್ತಡೆ ಬಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಬಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯನ್ನು ಒಂದರಗಳಿಗೆ ಇತ್ತಡೆ ನಿಮ್ಮದಿತ್ತೆ ಕಾಣಲಾಮನಾಥ ಅನ್ನುವಲ್ಲಿ ಸಂಪತ್ತು, ಅಧಿಕಾರಕ್ಕಿಂತಲೂ ಶರಣರ ಅನುಭವದ ನುಡಿಗಳಿಗೆ ಹೆಚ್ಚು ಮಹತ್ವವನ್ನ, ಪ್ರಾಶಸ್ತ್ಯವನ್ನ ಕೊಡಬೇಕು ಅನ್ನೋದನ್ನ ಶರಣರ ವಚನ ಸಂವಿಧಾನ ನಮಗೆ ತಿಳಿಸಿಕೊಡುತ್ತೆ. ಈ ಶರಣರ ವಚನ ಸಂವಿಧಾನದ ಮುಖ್ಯಸ್ಥ ನಾವು ಈಗಾಗಲೇ ಹೇಳಿದಾಗೆ ಆರಾಧ್ಯ ದೈವ. ಆ ಆರಾಧ್ಯ ದೈವ ಎಷ್ಟು ಬಲಿಷ್ಠ ಮತ್ತು ಎಷ್ಟು ನಿಷ್ಠೂರಿಯಾಗಿದ್ದ. ಯಾವಾಗಲೂ ಅಧಿಕಾರವನ್ನು ನಡೆಸುವವರು, ಮುಖ್ಯಸ್ಥರಾಗಿರುವವರು ನಿಷ್ಠೂರಿಗಳಾಗಿರಬೇಕು. ಹಾಗಿದ್ದಾಗ ಮಾತ್ರ ಸಮಾಜದಲ್ಲಿ ಕಾನೂನು, ಶಾಂತಿ, ಸುವ್ಯವಸ್ಥೆ ಸಾಧನೆ ಆಗಲಿಕ್ಕೆ ಸಾಧ್ಯ. ಶರಣರ ವಚನ ಸಂವಿಧಾನದ ಆರಾಧ್ಯ ದೈವವಾಗಿದ್ದ ಮುಖ್ಯಸ್ಥ ಎಷ್ಟು ನಿಷ್ಠೂರಿಯಾಗಿದ್ದ ಅಂದ್ರೆ ಬಸವಣ್ಣ ವಚನದಲ್ಲಿ ಹೇಳ್ತಾರೆ, ಧರಣಿಯ ಮೇಲೊಂದು ಹಿರಿದಪ್ಪ ಹಂಗಡಿಯ ನೆಕ್ಕಿ ಹರಡಕೊಳ್ಳಿದ್ದ ನಮ್ಮ ಮಹದೇವ ಶಕ್ತಿ, ಒಮ್ಮನ ವಾದಡೆ ಒಡನೆ ನುಡಿವ, ಇಮ್ಮನ ವಾದಡೆ ನುಡಿಯಲು, ಕಾಣಿಯ ಸೋಲ ಅರ್ಧ ಕಾಣಿಯನ್ನೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಮುಖ್ಯಸ್ಥನಾಗಿರುವವನು ನಮ್ಮ ಜಾತಿಯವರು ಅನ್ನೋ ಕಾರಣಕ್ಕೆ, ಜಾಸ್ತಿ ಹಣ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರು ಪರವಾಗಿರಬಾರದು, ಒಂದು ಕಾಣಿನೂ ಸೋಲ್ಬಾರದು, ಅರ್ಧ ಕಾಣಿನೂ ಗೆಲ್ಲಬಾರದು. ಆ ರೀತಿ ತಟಸ್ಥವಾಗಿ ಯಾರಿದ್ದಾರೆ ಅವರು ಬಲಿಷ್ಠ ಮತ್ತು ನಿಷ್ಠೂರ ಮುಖ್ಯಸ್ಥರು. ವಚನ ಸಂವಿಧಾನದಲ್ಲಿ ಮುಖ್ಯಸ್ಥರು ಆ ರೀತಿ. ಇಂಥ ಮುಖ್ಯಸ್ಥರಿದ್ದಾಗ ಸಹಜವಾಗಿಯೇ ಆರ್ಥಿಕ ಸಬಲತೆ ಸಾಧ್ಯ ಆಗಿದೆ. ಎಲ್ಲರೂ ಕೂಡ ಸಮಾನ ಆರ್ಥಿಕ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ.
ಒಬ್ರು ಅಂಬಾನಿಯಷ್ಟು ಶ್ರೀಮಂತರು, ಒಬ್ರು ಊಟಕ್ಕೂ ಗತಿ ಇಲ್ಲಿರೋರು ನಮ್ಮ ಸಂವಿಧಾನದಲ್ಲಿ ಸಾಧ್ಯ ಇದೆ. ಆದ್ರೆ ಶರಣರ ಸಂವಿಧಾನದಲ್ಲಿ ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಹೊಣೆಗಾರಿಕೆ. ಒಂದು ಪ್ರಸಂಗ ನಮ್ಗೆಲ್ಲ ಗೊತ್ತಿದೆ, ಅಡಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನ ಕೊಟ್ಟಿಗಳ ಪ್ರಸಂಗ. ಅವ್ರ ಕೆಲಸನೇ ಬಿದ್ದಿರುವ ಅಕ್ಕಿಗಳನ್ನ ಆಯ್ದು ತಂದು ಅದರಿಂದ ಉಪಜೀವನ ಮಾಡಿಕೊಳ್ಳಲಾಗಿತ್ತು. ಒಂದು ದಿನ ಆಕಸ್ಮಿಕವಾಗಿ ಹೆಚ್ಚಿನ ಅಕ್ಕಿ ಮಾರಯ್ಯ ತಂದಾಗ ಲಕ್ಕಮ್ಮ ಹೇಳ್ತಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಂಖ್ಯೆಯ ಆಸೆ ಒಗೆಗೆ ಮಾರಯ್ಯ, ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅವಯಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಎಷ್ಟು ಜನ ಹೆಚ್ಚಿನ ಸಂಪಾದನೆಯನ್ನ ವಾಪಸ್ ಕಳಿಸ್ತಿದ್ದೀವಿ ಮನೆಯಿಂದ ಯೋಚನೆ ಮಾಡಬೇಕು. ಹೆಚ್ಚಿಗೆ ಬರ್ಲಿ ಅಂತ ಬೆಳೆದಿದ್ದೀವಿ. ಆಧುನಿಕ ಸಂವಿಧಾನದ ಲಕ್ಷಣ ಶರಣ ಸಂವಿಧಾನದಲ್ಲಿ ಹೆಚ್ಚಿಗೆ ಬೇಕಾಗಿಲ್ಲ, ನಮಗೆ ವಾಪಸ್ ಹೋಗು. ಬಸವಣ್ಣವ್ರ ಮನೆಯಲ್ಲಿ ಮಹಾಮನೆ ಇದೆ, ಅಲ್ಲಿ ದಾಸೋಹ ಕೊಡ್ಬಾ ಅಂತ ವಾಪಸ್ ಕಳಿಸಿಬಿಡ್ತಾ ಇದೆ. ಇಂತಹ ಸಾಮಾಜಿಕ ಹೊಣೆಗಾರಿಕೆ ಇದ್ದಾಗ ಮಾತ್ರ ಮನೆಗೆ ಬಂದ ಸಂಪತ್ತನ್ನ ಹಿಂದಿರುಗಿಸುವಂತಹ ದೃಢತೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಅಂತ ದೃಢತೆಯನ್ನ ಶರಣರ ವಚನ ಸಂವಿಧಾನ ನಮಗೆ ಕಲಿಸಿಕೊಡುತ್ತದೆ. ಶರಣರ ವಚನ ಸಂವಿಧಾನದಲ್ಲಿ ಕಾಯಕ, ಪ್ರಸಾದ, ದಾಸೋಹ ಅನ್ನುವ ತ್ರಿವಳಿ ಸೂತ್ರಗಳಿಗೆ ಬಹಳ ಮುಖ್ಯವಾದ ಆದ್ಯತೆ ಇತ್ತು. ಕಾಯಕ ಅಂದ್ರೆ ಕೆಲಸ ಅಲ್ಲ, ಜಾಬ್ ಅಲ್ಲ, ವೃತ್ತಿನೂ ಅಲ್ಲ. ಕಾಯಕ ಅಂದ್ರೆ ನಮ್ಮ ತನು ಮನ ಎರಡನ್ನೂ ಕೂಡ ಒಂದು ಕೆಲಸದಲ್ಲಿ ಅರ್ಪಿಸಿ ಮಾಡುವ ಸತ್ಯ ಶುದ್ಧ ಕಾಯಕ. ಪ್ರಾಮಾಣಿಕವಾಗಿ ಗಳಿಸೋದು ಕಾಯಕ, ಸದ್ಗಳಿಕೆ ಕಾಯಕ. ಮತ್ತೆ ಆ ರೀತಿ ಗಳಿಸಿದ್ದನ್ನ ನನ್ನ ಸ್ಯಾಲರಿ ಅಂತ ಹೇಳಿ ನಾನೊಬ್ಬನೇ ನನ್ನ ಕುಟುಂಬಕ್ಕೆ ಮಾತ್ರ ಬಳಸೋದು ಅದು ಕಾಯಕ ಅಲ್ಲ. ಕಾಯಕದಿಂದ ಬಂದ ಪ್ರತಿಫಲವನ್ನ ಪ್ರಸಾದ ಅಂತ ಸ್ವೀಕರಿಸುವುದು. ದೇವರ ಪ್ರಸಾದ ಅಂದಾಗ ನಾವು ಅದನ್ನ ಹೆಚ್ಚಿಗೆ ತಗೊಳ್ಳಲ್ಲ ಮತ್ತು ತಗೊಂಡಿದ್ದನ್ನ ವ್ಯರ್ಥ ಮಾಡೋದಿಲ್ಲ, ಅಷ್ಟನ್ನು ತಿಂತೇವೆ. ಮತ್ತೆ ನನ್ನೊಬ್ಬರಿಗೆ ಮಾತ್ರ ಅಲ್ಲ, ಉಳಿದಿದ್ದನ್ನ ದಾಸೋಹಕ್ಕೆ ಅರ್ಪಿಸೋದು ಶರಣ ಸಂವಿಧಾನದ ಮುಖ್ಯ ಆಶಯ. ಈ ಮೂರು ಏನನ್ನ ಹೇಳ್ತಾರೆ ಅಂದ್ರೆ ಸದ್ಗಳಿಕೆ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಗಳಿಕೆ ಮಾಡೋದು, ಸದ್ಬಳಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಳಕೆ ಮಾಡೋದು, ಸದ್ವಿನಿಯೋಗ ಯಾರಿಗೆ ಅವಶ್ಯಕತೆ ಇರೋರಿಗೆ ದಾಸೋಹಕ್ಕೆ ಅರ್ಪಿಸೋದು. ಈ ಮೂರು ತತ್ವಗಳ ಮುಖ್ಯ ಆಶಯ. ಆದ್ರೆ ಈ ಮೂರನ್ನು ಮಾಡಾದ್ಮೇಲೂ ಕೂಡ ಅಹಂಕಾರ ಭಾವವನ್ನು ಇಟ್ಕೊಳ್ಬಾರ್ದು. ಕಾಯಕ ಮಾಡದೆ, ದಾಸೋಹ ಮಾಡದೆ, ಪ್ರಸಾದ ಮಾಡದೆ ಅಂತೇಳಿ ಅಹಂಕಾರ ಭಾವವನ್ನು ಇಟ್ಕೊಳ್ಬಾರ್ದು ಅನ್ನೋದು ಕೂಡ ಶರಣರ ವಚನ ಸಂವಿಧಾನದ ಮುಖ್ಯ ಆಶಯಗಳಲ್ಲಿ. ಮಾಡಿದ್ದೇನೆಂಬುದು ಮನದಲ್ಲಿ ಹೊಡೆದಡೆ ಏಡಿಸಿ ಕಾಡಿತ್ತು ಶಿವನಡಂಗುರ, ಮಾಡಿದ್ದೆ ನೆನ್ನದಿನ ಲಿಂಗಕ್ಕೆ, ಮಾಡಿದ್ದೆ ನೆನ್ನದಿನ ಜಂಗಮಕ್ಕೆ, ಮಾಡಿದ್ದೇನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದನೆ ಇವರು ಕೂಡ ಸಂಗಮ ದೇವ ಅನ್ನೋ ಮಾತಿನಂತೆ ಶರಣನಾದವನು, ವಚನ ಸಂವಿಧಾನವನ್ನು ಪಾಲಿಸುವವನು ಮಾಡಿ ಕೂಡ ಮಾಡದಂತೆ ಇರಬೇಕು ಅನ್ನೋದು ವಚನ ಸಂವಿಧಾನದ ಮುಖ್ಯ ಆಶಯ. ಸಾರ್ವಜನಿಕ ಸಂಪತ್ತಿನ ಹಿತಮಿತ ಬಳಕೆಯನ್ನ ವಚನ ಸಂವಿಧಾನ ಬಹಳ ಮುಖ್ಯವಾಗಿ ಪ್ರತಿಪಾದನೆ ಮಾಡುತ್ತೆ. ಸಾರ್ವಜನಿಕ ಸಂಪತ್ತಾಗ್ಲಿ ಖಾಸಗಿ ಸಂಪತ್ತಾಗ್ಲಿ ಅದನ್ನ ಹಿತವಾಗಿ ಮತ್ತು ಮಿತವಾಗಿ ಬಳಸಬೇಕು. ಆ ರೀತಿ ಜವಾಬ್ದಾರಿ ಇದ್ದಾಗಲೇ ಈ ಸತ್ಯ ಆಸೆ ಹೋಗಿಕೆ ಅಂತೇಳಿ ವಾಪಸ್ ಕಳಿಸುವ ಒಂದು ಜವಾಬ್ದಾರಿ ವರ್ತನೆ ಸಾಧ್ಯ ಆಗುತ್ತೆ. ಮತ್ತು ನಾವು ಗಳಿಸಿದ್ದನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬೇಕು ಅನ್ನುವ ಸಮುದಾಯ ಪ್ರಜ್ಞೆ ಕೂಡ ನಮ್ಮಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಶರಣರ ವಚನ ಸಂವಿಧಾನದಲ್ಲಿ ವ್ಯಕ್ತಿ ತನಗಾಗಿ ಅಂದ್ರೇನೆ ಆರಾಧ್ಯ ದೈವಕ್ಕಾಗಿ ಸತ್ಯ ಶುದ್ಧ ಕಾಯಕದಲ್ಲಿ ತೊಡಗಬೇಕು ಅನ್ನೋದು ಶರಣರ ವಚನ ಸಂವಿಧಾನದ ಮತ್ತೊಂದು ಮುಖ್ಯ ಆಶಯ. ಮೂಳಿಗೆ ಮಾರಯ್ಯ ಅಂತ ಶರಣರು ಹೇಳ್ತಾರೆ, ಭಕ್ತ ತಾ ಮಾಡುವ ಕಾಯಕ ತನಗೆ ಎಂದಡೆ ಗುರುವಿಗೆ ದೂರ, ತನ್ನ ಸತಿಗೆಂದಡೆ ಲಿಂಗಕ್ಕೆ ದೂರ, ತನ್ನ ಸುತರಿಗೆ ಎಂದಡೆ ಜಂಗಮಕ್ಕೆ ದೂರ, ತನ್ನ ಬಂಧುಗಳಿಗೆ ಎಂದಡೆ ಸಂಗನ ಬಸವಣ್ಣ ಮೊದಲಾದ ಶರಣ ಸಂಕುಲಕ್ಕೆ ದೂರ, ನನಗೂ ದೂರ ಎನ್ನೊಳಗಾದ ಲೆಕ್ಕಳಂಕ ಮಲ್ಲಿಕಾರ್ಜುನನಿಗೂ ದೂರ. ನಾವು ಮಾಡುವ ಕೆಲಸಗಳನ್ನ ನನಗೋಸ್ಕರ ಅಂತ ಮಾಡಬಾರ್ದು, ಆರಾಧ್ಯ ದೈವಕ್ಕೆ ಅಂತ ಮಾಡಬೇಕು ಅನ್ನೋದು ಶರಣರ ವಚನ ಸಂವಿಧಾನದ ಮುಖ್ಯ ಆಶಯ. ಇಂಥ ಶರಣರ ವಚನ ಸಂವಿಧಾನಕ್ಕೆ ತೊಡಗಿದವರು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಂದ, ಬೇರೆ ದೇಶದಿಂದ, ಅಫ್ಘಾನಿಸ್ತಾನದಿಂದ ಕೂಡ ಒಬ್ಬ ಶರಣ ಬಂದು ಈ ಶರಣರ ವಚನ ಸಂವಿಧಾನದ ಚಳುವಳಿಯಲ್ಲಿ ತೊಡಗಿಕೊಳ್ತಾರೆ. ಈ ಸಂವಿಧಾನದ ಮುಖ್ಯ ಆಶಯ ಸಮಾನತೆಯಾಗಿತ್ತು. ಈಗಲೂ ಕೂಡ ಸಮಾನತೆ ಅನ್ನೋದನ್ನ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೇಳ್ಕೊಳ್ತೇವೆ. ಅದು ಎಷ್ಟು ಜಾರಿಯಾಗಿದೆ ಸಂವಿಧಾನ ಒಂದು 75 ವರ್ಷ ಆದರೂ ಕೂಡ ಅಂದ್ರೆ ಮತ್ತೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾದ ವಿಚಾರವೇ. ಆದ್ರೆ ಶರಣರ ವಚನ ಸಂವಿಧಾನದಲ್ಲಿ ಜಾತಿ, ಮತ, ಲಿಂಗ, ಪ್ರದೇಶ ಯಾವುದೇ ಭೇದ ಭಾವ ಇದ್ದರೆ ವಿಪ್ರ ಮೊದಲು ಅಂತ್ಯ ಶೇಕಡೆಯಾಗಿ ಶಿವಭಕ್ತರೆಲ್ಲರೂ ಒಂದೇ ಅನ್ನೋದು ವಚನ ಸಂವಿಧಾನದ ಮುಖ್ಯ ನೀತಿಯಾಗಿತ್ತು. ಅದನ್ನ ವಂದಾದೇವಿ ಅಂತ ಒಬ್ಬ ಶರಣೆ ಈ ರೀತಿ ಹೇಳ್ತಾರೆ, ಊರ ಒಳಗಣ ಬಯಲು
ಊರ ಹೊರಗಣ ಬಯಲು ಎಂದು ಉಂಟೆ, ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊರೆ ಬಯಲು ಎಂದುಂಟೆ, ಎಲ್ಲಿ ನೋಡಿದೆಡೆ ಬಯಲೊಂದೇ ಅಂತ ಗೊತ್ತಾದಾಗ ಅವಳ ಮಾತು ಸಮಾನತೆಯ ಉತ್ಕೃಷ್ಟ ನಿದರ್ಶನ ಅಂತ ನಮ್ಗೆ ಅನಿಸುತ್ತೆ. ಬಯಲಂದ್ಮೇಲೆ ಅದೆಲ್ಲ ಕಡೆ ಒಂದೇ ಇರ್ತದೆ, ಬ್ರಾಹ್ಮಣ ಬಯಲು ಕೇಳಿ ಬಯಲಂತೆ ಇರುವುದಿಲ್ಲ ಅನ್ನೋದನ್ನ ಸಮಾನತೆಯ ಉತ್ತಮ ಮಾದರಿ ಅಂತ ನಮ್ಗೆ ಅನಿಸುತ್ತೆ. ವಚನ ಸಂವಿಧಾನದ ಮತ್ತೊಂದು ಮಹತ್ವದ ಕೊಡುಗೆ ಅಂದ್ರೆ ಲಿಂಗ ಸಮಾನತೆಯ ಪ್ರಣಾಳಿಕೆ. ಸ್ವಾತಂತ್ರ್ಯ ಬಂದು 77 ವರ್ಷ ಆದ್ರೂ ಕೂಡ ಅರ್ಧದಷ್ಟಿರುವ ಮಹಿಳೆಯರಿಗೆ ಸಮಾನ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ಅಂದ್ರೆ ಸಮಾನ ಅಲ್ಲ, 33% ಇನ್ನೂ ಕೊಡಕ್ಕಾಗಿಲ್ಲ. 30 ವರ್ಷದಿಂದ ಇನ್ನೂ ಸಂಸತ್ನಲ್ಲಿ ಪೆಂಡಿಂಗ್ ಇದೆ 33% ಮೀಸಲಾತಿ ಕೊಡಬೇಕು ಅನ್ನೋ ಕಾಯ್ದೆ ಮಸೂದೆ ಆಗಿಲ್ಲ ಇನ್ನೂ. ಆದ್ರೆ ಶರಣರ ವಚನ ಸಂವಿಧಾನದಲ್ಲಿ ಎಷ್ಟು ಅವಕಾಶ ಇತ್ತು ಮಹಿಳೆಯರಿಗೆ ಅಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷಭರಿಸದಂತೆ ಕಾಣರಾಮನಂತ ಅನ್ನುವಲ್ಲಿ ಇಬ್ಬರಿಗೂ ಅರ್ಧ ಅರ್ಧ ಇತ್ತಲ್ಲಿ 50-50 ಇತ್ತು. ಸಂಖ್ಯಾ ದೃಷ್ಟಿಯಿಂದಲೂ ಕೂಡ ಇತ್ತು. 770 ಅಮರಗಣಗಳಲ್ಲಿ 240ಕ್ಕೂ ಹೆಚ್ಚು ಜನ ಶರಣೆಯರಿದ್ದರು. ಅಂದ್ರೆ 31% ಜನ ಮಹಿಳೆಯರಿದ್ದರು. ಈಗ ಎಷ್ಟು ಜನ ಇದ್ದಾರೆ ಸುಮ್ಮನೆ ಒಂದು ಸಂಖ್ಯೆ ತಮಗೆ ನೆನಪಿಸ್ತೇನೆ. 542 ಜನ ಎಂಪಿಗಳಲ್ಲಿ 78 ಜನ ಮಹಿಳೆಯರಿದ್ದಾರೆ ಲೋಕಸಭೆಯಲ್ಲಿ, ಅಂದ್ರೆ 14% ಮಾತ್ರ. ರಾಜ್ಯಸಭೆಯಲ್ಲಿ 224 ಜನ ಮುಂದಿದ್ದಾರೆ, ಅಲ್ಲಿ 24 ಜನ ಮಾತ್ರ ಹೆಣ್ಮಕ್ಳಿದ್ದಾರೆ, 11% ಮಾತ್ರ. ಕರ್ನಾಟಕದ ವಿಧಾನಸಭೆಯಲ್ಲಿ 223 ಜನ ಎಂಎಲ್ಎಗಳಲ್ಲಿ 10 ಜನ ಮಾತ್ರ ಮಹಿಳೆಯರಿದ್ದಾರೆ, ಅಂದ್ರೆ 4.4 4% ಅಷ್ಟೇ, 5 ಇಲ್ಲ. ಕರ್ನಾಟಕದಿಂದ ಎಂಪಿಗಳು 28 ಜನ ಹೋಗಿದ್ದಾರೆ, ಅಲ್ಲಿ 3 ಜನ ಮಾತ್ರ ಮಹಿಳೆಯರಿದ್ದಾರೆ, ಅಂದ್ರೆ 10.7 10% ಮಾತ್ರ. ಅಂದ್ರೆ ಎಲ್ಲೂ ಕೂಡ 14%ಗಿಂತ ಜಾಸ್ತಿ ಆಗಿಲ್ಲ. 12ನೇ ಶತಮಾನದಲ್ಲೇ 31% ಮೀಸಲಾತಿಯಿಂದ ಶರಣರು ಕೊಟ್ಟಾಗಿತ್ತು. ಹಾಗಾಗಿ ಸ್ತ್ರೀ ಸಮಾನತೆ, ಸ್ತ್ರೀ ಸಬಲೀಕರಣ ಅನ್ನುವರೆಲ್ಲ ವಚನ ಸಂವಿಧಾನವನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು. ಮತ್ತೆ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೇವೆ ನಾವು. ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು ಅಂತ ಹೇಳ್ತೇವೆ. ನಿಜವಾದ ಸ್ವಾತಂತ್ರ್ಯ ಬಂದಿದೆಯಾ ಅಂದ್ರೆ ಇನ್ನೂ ಬಂದೇ ಇಲ್ಲ. ಗಾಂಧಿ ಹೇಳ್ತಾರಲ್ಲ ಅದು ನಿಜವಾದ ಸ್ವಾತಂತ್ರ್ಯ. ಈ ದೇಶದ ಒಬ್ಬ ಸಾಮಾನ್ಯ ಮಹಿಳೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಕೂಡ ಮುಕ್ತವಾಗಿ ಓಡಾಡಲಿಕ್ಕೆ ಅವಕಾಶ ಇರಬೇಕು, ಆಗ ನಿಜವಾದ ಸ್ವಾತಂತ್ರ್ಯ ಆಗುತ್ತೆ. ಈಗ ಬಂದಿದೆಯಾ ಅಂದ್ರೆ ಮಧ್ಯರಾತ್ರಿ 12 ಗಂಟೆ ಅಲ್ಲ, ಮಧ್ಯಾಹ್ನ 12 ಗಂಟೆಯಲ್ಲಿ ಕೂಡ ಹೆಣ್ಣು ಒಬ್ಬಳೆ ಓಡಾಡುವುದಿಲ್ಲ ಈಗ. ಆದ್ರೆ ಅಕ್ಕಮಹಾದೇವಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಮಧ್ಯರಾತ್ರಿ ಮಾತ್ರ ಅಲ್ಲ, ಉಡುತಡಿಯಿಂದ ಕಲ್ಯಾಣಕ್ಕೆ ಬರ್ಬೇಕು ಅಂದ್ರೆ ಅವ್ರ ಫ್ಲೈಟ್ ಇರಲಿಲ್ಲ, ಅರ್ಧ ಗಂಟೆಗೆ ಬರಲಿಲ್ಲ. ಆಕೆ ತಿಂಗಳಾಗಲೇ ಒಬ್ಬಳೆ ಕರ್ಕೊಂಡು ಬಂದಿದ್ದು, ಅದು ಬಟ್ಟೆ ಇಲ್ಲದೆ ಬಂದಿದ್ದು. ಅದು ಸ್ವಾತಂತ್ರ್ಯದ ಉತ್ಕೃಷ್ಟ ನಿದರ್ಶನ. ತಾಳ ಮಾನ ಸರಸವನರಿವೆ, ಓಜ ಬಜಾವಣೆಯ ಲೆಕ್ಕವನರಿವೆ, ಅಮೃತಗಣ ದೇವಗಣವನರಿವೆ, ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ. ಒಲಿದಂತೆ ಆಡುವೆ ಅನ್ನೋದಿದೆಯಲ್ಲ, ಬಸವಣ್ಣವ್ರಿಗೆ ಮಾತ್ರ ಇದು ಸ್ವಾತಂತ್ರ್ಯ ಅಲ್ಲ, ಅಕ್ಕಮಹಾದೇವಿಗೂ ಅದೇ ಸ್ವಾತಂತ್ರ್ಯ ಇತ್ತು, ಮುಕ್ತಾಯಕ್ಕೂ ಅದೇ ಸ್ವಾತಂತ್ರ್ಯ ಇತ್ತು, ಸುಳ್ಳೆ ಸರಿಸಬೇಕು ಅದೇ ಸ್ವಾತಂತ್ರ್ಯ ಇತ್ತಲ್ಲಿ. ಆ ಸ್ವಾತಂತ್ರ್ಯ ನಮ್ಗೆ ಬೇಕು ಅಂದ್ರೆ ಮತ್ತೆ ನಾವು ವಚನ ಸಂವಿಧಾನ ಕಡೆ ಹೋಗ್ಬೇಕು. ಇನ್ನು ಎಲ್ಲ ಸಂವಿಧಾನದ ಮುಖ್ಯ ಆಶಯಗಳಲ್ಲಿ ಆಧುನಿಕ ಸಂವಿಧಾನಗಳು ವೈಜ್ಞಾನಿಕ ಮನೋಭಾವವನ್ನ ಪ್ರತಿಯೊಬ್ಬ ನಾಗರಿಕ ಹೊಂದಬೇಕು ಅಂತ ಭಾರತ ಸಂವಿಧಾನ ಕೂಡ ಹೇಳಿದೆ. ಆದ್ರೆ ನಾವು ಎಷ್ಟು ಜನ ವೈಜ್ಞಾನಿಕ ಮನೋಭಾವ ಹೊಂದಿದ್ದೀವಿ ಅಂದ್ರೆ, ನಿನ್ನೆ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿದೆ, ನಾವು ಓದಿರ್ಬೋದು. ಉತ್ತರ ಪ್ರದೇಶದ ಹಾಥ್ರಸ್ ಅಂತ ಒಂದು ಜಿಲ್ಲೆಯಲ್ಲಿ ಶಾಲೆಯ ಅಭಿವೃದ್ಧಿಗೋಸ್ಕರ ಶಾಲೆಯ ಚೇರ್ಮನ್ ಮತ್ತು ಅಲ್ಲಿರೋ ಶಿಕ್ಷಕರೆಲ್ಲ ಸೇರಿ ಅಲ್ಲಿರೋ ವಿದ್ಯಾರ್ಥಿ ಬಲಿ ಕೊಟ್ಟಿದ್ದಾರೆ. ಪ್ರಾಣಿ ಬಲಿ ಅಲ್ಲ, ನರ ಬಲಿ ಇನ್ನೂ ನಡೀತಿದೆ, ಮೊನ್ನೆ ನಡೆದಿದೆ. ವೈಜ್ಞಾನಿಕ ಮನೋಭಾವ, ವೈಜ್ಞಾನಿಕ ಕ್ರಾಂತಿ ಎಲ್ಲ ಮಾತಾಡ್ತಿದ್ದೀವಿ, ಚಂದ್ರಯಾನ ಮಂಗಳಯಾನ ಎಲ್ಲ ಮಾಡ್ತಿದ್ದೀವಿ, AI ಅಂತ ಒಂದು ಅದ್ಭುತ ಸಾಫ್ಟ್ವೇರ್ ಕಂಡುಹಿಡಿದಿದ್ದೀವಿ. ಅಷ್ಟೇ ಅಲ್ಲ, ಇತ್ತೀಚೆಗೆ ಒಂದು ಹೊಸ ಸಂಶೋಧನೆ ನಡೆದಿದೆ. ಇನ್ನು ಹೈಪರ್ ಲೂಪ್ ಅಂತ ಒಂದು ಸಂಶೋಧನೆ ನಡೆದಿದೆ. ಹೈಪರ್ ಲೂಪ್ ಒಂದು ದೊಡ್ಡದೊಂದು ಕೊಳವೆ ಮಾಡಿ ಅದರೊಳಗೆ ರಾಕೆಟ್ ಬಿಡೋದು. ಆಗ ಸ್ಪೀಡ್ ಎಷ್ಟಾಗುತ್ತೆ ಅಂದ್ರೆ 1 ಗಂಟೆಗೆ 1000 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ನಾವು. ಅಂದ್ರೆ ಇಲ್ಲಿಂದ ಬೆಂಗಳೂರಿಗೆ ಬರೀ ಅರ್ಧ ಗಂಟೆಯಲ್ಲಿ ಹೋಗ್ಬಿಡ್ಬೋದು. ಅಷ್ಟು ವೈಜ್ಞಾನಿಕ ಸಾಧನೆ ಬಳಸ್ತಾ ಇದ್ರು ಕೂಡ ನಮ್ಮ ವಿಚಾರಗಳಿಗೂ ಕೂಡ ನರಬಲಿಯಲ್ಲಿ ಇಲ್ಲ. ನರಬಲಿ ಅಂದ್ರೆ ನಾಗರಿಕ ಪೂರ್ವ ಯೋಚನೆ, ಅದು ಅಲ್ಲೇ ಇದ್ದಾವೆ ಕೂಡ. ಅದಕ್ಕೆ ಕುವೆಂಪು ಒಂದ್ ಕಡೆ ಹೇಳ್ತಾರೆ, ವಿಜ್ಞಾನ ಸಂಪನ್ನವಾದ ದೇಶ ನಮ್ಮನ್ನ 200 ವರ್ಷ ಆಳ್ವಿಕೆ ಮಾಡಿದ್ರು, ಅವರ ವಿಜ್ಞಾನ ತಂತ್ರಜ್ಞಾನದ ಫಲಗಳಾದ ಯಂತ್ರಗಳನ್ನು ಬಳಸುವುದರ ಕಲ್ಪನೆ ಹೊರತು ಅವುಗಳಿಗೆ ಮೂಲವಾದ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಚಿಂತನೆಯನ್ನು ಬೆಳೆಸಿಕೊಳ್ಳೇ ಇಲ್ಲ ಅಂತ ಕುವೆಂಪು ವಿಚಾರ ವ್ಯಕ್ತಪಡಿಸ್ತಾರೆ. ಶರಣರು 850 ವರ್ಷಗಳ ಹಿಂದೆ ಹೊಂದಿದ್ದ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವವನ್ನು ನಾವು ನೋಡಿದ್ರೆ ಈಗಲೂ ಕೂಡ ಬೆಳಗಾಗುತ್ತೆ. ಸಗರದ ಬೊಮ್ಮಣ್ಣ ಅಂತ ಒಬ್ಬ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ, ಈಗಲೂ
ಕೂಡ ಬಹಳಷ್ಟು ಜನ ನಾವು ಏನ್ ನಂಬಿದ್ದೇವೆ, ಮನುಷ್ಯನ ಹುಟ್ಟಿಗೆ ಕಾರಣ ಏನು ಅಂದ್ರೆ ದೇವರ ಕೃಪೆ ಅಂತ ನಂಬಿದ್ದೇವೆ. ಗಂಡು ಹುಟ್ಟಿದ್ರೆ ದೇವರು ಒಳ್ಳೇದು ಮಾಡ್ದ, ಹೆಣ್ಣು ಹುಟ್ಟಿದ ಕೂಡಲೇ ದೇವರು ಮೋಸ ಮಾಡ್ದ, ಹಂಗೆ ಹೇಳ್ತಿದ್ವಿ ಬಹಳ ಜನ. ಆದ್ರೆ ಸಗರದ ಬೊಮ್ಮನ ಹೇಳ್ತಿದ್ದಾನೆ, ಶಕ್ತಿಯಂಗದ ಯೋನಿಯಲ್ಲಿ ಶುಕ್ಲ ಶೌರಿ ಬಿಚ್ಚು ಪುಂಜಡಿಯಾದ ತಾವಾಗುವುದು, ಕೂಡಿದರು ಅಪ್ಪ ಕೂಡಿಸಿಕೊಂಡರು ಅವಳು, ಉಭಯದ ಯೋಗದಿಂದ ಮತ್ತೆ ಬಹನ ಅಡಗಬೇಕೆ, ಸಗರದ ಬೊಮ್ಮರುಡೆಯ ತನುಮನ ಸಂಗಮೇಶ್ವರ. ನಮ್ಮ ಹುಟ್ಟಿಗೆ ಕಾರಣ ಆಗಿದ್ದು ದೇವರು ಅಲ್ಲ, ಮತ್ತೊಂದು ಅಲ್ಲ, ನಮ್ಮ ತಂದೆ ತಾಯಿಗಳ ಸಂಯೋಗನೇ ನಮ್ಮ ಹುಟ್ಟಿಗೆ ಕಾರಣ ಅನ್ನುವ ವೈಜ್ಞಾನಿಕ ಸಂಗತಿಯನ್ನ ಎಷ್ಟು ಸರಳವಾಗಿ ಮತ್ತು ಅರ್ಥ ಆಗೋ ತರ ಸಗರದ ಬೊಮ್ಮನ ಹೇಳ್ತಿದ್ದಾರೆ. ಹಾಗಾಗಿ ವೈಜ್ಞಾನಿಕ ಮನೋಭಾವವನ್ನ ರೂಢಿಸಿಕೋಬೇಕು ಅಂತ ಕೂಡ ಮತ್ತೆ ನಾವು ವಚನ ಸಂವಿಧಾನಕ್ಕೆ ಬರಬೇಕು. ಆಧುನಿಕ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ. ನಾಗರಿಕರಾಗಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ, ಹಕ್ಕುಗಳು ನಮ್ಗೆ ಏನ್ ಬೇಕು ಅದನ್ನಷ್ಟೇ ಬೇಡ್ತಾ ಇರ್ತೇವೆ. ಆದ್ರೆ ಶರಣರ ವಚನ ಸಂವಿಧಾನದಲ್ಲಿ ಹಕ್ಕುಗಳಿಗಿಂತ ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆ. ಕೃತ್ಯ ಕಾಯಕವಿಲ್ಲದವರು ದುಡ್ಡರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಉಳಿಲಿಂಗ ವ್ಯಕ್ತಿಗಳ ಅರಸರಲ್ಲಿ ಸದರವಲ್ಲ ಕಾಣ ಅಂತ ಕಾಯಕಂತ ಶರಣ ಹೇಳ್ತಿದ್ದ. ಅಥ ಶರಣ ಆಗಿರ್ಲಿ ಶರಣೆ ಆಗಿರ್ಲಿ ಕಾಯಕನೇ ಅವರಿಗೆ ಮೊದಲ ಆದ್ಯತೆ ಅಂತ ಹೇಳ್ತೇವೆ. ನಾವು ಸಂವಿಧಾನದ ಮೇಲೆ ಕರ್ಕೊಂಡಿದ್ದೀವಿ, ವಿಧಾನಸಭೆ ಮೇಲೂ ಬರೆದಿದ್ದೀವಿ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಂಗೆ ಮಾಡ್ತಿದೀವಿ ಅಂದಾಗ ಮತ್ತದೇ ಪ್ರಶ್ನಾರ್ಥಕ ಚಿಹ್ನೆ ಹೋಯಿತು. ಆದ್ರೆ ಶರಣರು ಅದನ್ನ ಸತ್ಯಶುದ್ಧ ಕಾಯಕವನ್ನಾಗಿ ಮಾಡ್ಕೊಳ್ತಾರೆ. ಸೂಳೆ ಸಂಕವ್ಯ ಒಬ್ಬ ಹೆಣ್ಣು ಹೇಳ್ತಾಳೆ, ಮಾಡುವ ಕಾಯಕ ಕೊಂಬ ಪ್ರತಿಫಲ ಸಮನಾಗಿರ್ಬೇಕು. ಮಾಡುವ ಕಾಯಕ ಕೊಂಬ ಪ್ರತಿಫಲ ಸಮನಾಗಿರ್ಬೇಕು, ಇಲ್ಲದಿದ್ದರೆ ಅದು ಭ್ರಷ್ಟಾಚಾರ ಅಂತ ವೇಷಾವೃತ್ತಿಯವರ ಹೆಣ್ಮಕ್ಳು ಹೇಳೋದು. ಇನ್ನೊಬ್ಬ ಹೆಣ್ಮಕ್ಳು ಕಸ ಕುಸ ಹೆಣ್ಮಕ್ಳು ಹೇಳ್ತಾಳೆ ಸತ್ಯಕ್ಕ ಅಂತ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಮುಟ್ಟೋದು ಇಲ್ಲ ಅದನ್ನಂತ ನಾವು ಮುಟ್ಟೋದಿಲ್ಲ, ಈ ಚೀಟಿ ಬಿಟ್ಟೋದು ಇಲ್ಲಿರಲ್ಲ, ದುಡ್ಡಲ್ಲ. ಆಧುನಿಕ ಸಂದರ್ಭದಲ್ಲಿ ನಾವು ಎಷ್ಟು ಪ್ರಾಮಾಣಿಕರಾಗಿದ್ದೇವೆ ಅದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಕೊನೆಗಾಗಿ ಒಂದು ಪ್ರಸಂಗವನ್ನು ನಮಗೆ ನೆನಪು ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಕೊಡ್ತೇನೆ. ಅದು ತಮಗೆ ಗೊತ್ತಿರೋದೇ. ರಾಮಕೃಷ್ಣ ಪರಮಹಂಸರ ಹತ್ರ ತಾಯಿ ಮಗು ಕರ್ಕೊಂಡು ಬರ್ತಾಳೆ. ನನ್ನ ಮಗ ಜಾಸ್ತಿ ಬೆಲ್ಲ ತಿಂತಾನೆ, ಅದರಿಂದ ಹೊಟ್ಟೆ ನೋವಾಗ್ತಿದೆ, ಅವ್ರಿಗೆ ಹೇಳಿ ಗುರುಗಳಿದ್ದೇವೆ ಅಂತ ಹೇಳಿ. ಗುರುಗಳ ತಕ್ಷಣಕ್ಕೆ ಏನು ಹೇಳಲ್ಲ, ಒಂದು ವಾರ ಬಿಟ್ಟು ಬಾ ತಾಯಿ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಒಂದು ವಾರ ಬಿಟ್ಟು ಬರ್ತಾರೆ. ಬಂದಾಗ ಮಗು ಸಮೀಪ ಕರೆದು ತಲೆ ಮೇಲೆ ನೇರಿಸಿ ಆ ಮಗು ಹೇಳ್ತಾರೆ, ಮಗು ಬೆಲ್ಲ ತಿನ್ನೋದು ಒಳ್ಳೇದಲ್ಲಪ್ಪ, ಬೆಲ್ಲ ಒಳ್ಳೆದೇ, ಆದ್ರೆ ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ನೋಡಿ, ಈಗ ಒಂದು ವಾರದಿಂದ ನಾನು ಬೆಲ್ಲ ತಿಂದಿದ್ದೆ, ಬಿಟ್ಟಿದ್ದೀನಿ, ಈಗ ನನ್ನ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ, ದಯವಿಟ್ಟು ನೀನು ತಿನ್ಬೇಡ ಅಂತ ಹೇಳಿ ಆ ಮಗು ಹೇಳ್ತಾರೆ. ಆ ಪ್ರಸಂಗದ ತಾತ್ಪರ್ಯ ಏನು ಅಂದ್ರೆ, ನಾನು ಹೇಳಿದಂತೆ ಮಾಡು ಅಂತ ಹೇಳೋದಕ್ಕಿಂತಲೂ ನಾನು ಮಾಡಿದಂತೆ ಮಾಡು ಅಂತ ಹೇಳೋದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಆಧುನಿಕ ಸಂವಿಧಾನಗಳು ನಾನು ಹೇಳಿದಂತೆ ಮಾಡು ಅಂತ ಹೇಳ್ತಾರೆ. ಹಂಗಾಗಿ ಕೊಲೆ ಮಾಡಬೇಡ ಅಂತ ಹೇಳಿದ್ರು ಕೂಡ ಕೊಲೆ ಮಾಡ್ತೇವೆ, ಕಳ್ಳತನ ಮಾಡಬೇಡ ಅಂತ ಸಂವಿಧಾನ ಹೇಳಿದ್ರೆ ಅದು ನಾವು ಮಾಡ್ತೇವೆ. ಶರಣ ವಚನ ಸಂವಿಧಾನ ಅಂತ ಹೇಳಲ್ಲ, ನಾನು ಮಾಡಿದಂತೆ ಮಾಡುವುದು ಅಂತ ಹೇಳ. ಹಾಗಾಗಿ ಉಳಿದೆಲ್ಲ ಸಂವಿಧಾನಗಳಿಗಿಂತ ವಚನ ಸಂವಿಧಾನ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ನನಗನ್ಸುತ್ತೆ. ಇಂಥ ಒಂದು ಶರಣರ ವಚನ ಸಂವಿಧಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಉಳಿದೆಲ್ಲರಿಗಿಂತಲೂ ಉತ್ತಮವಾದ ವ್ಯಕ್ತಿತ್ವವನ್ನು ನಾವು ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ, ಜವಾಬ್ದಾರಿ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಆ ಮೂಲಕ ಒಂದು ಸಮೃದ್ಧ ದೇಶವನ್ನು ಕಟ್ಟಲಿಕ್ಕೂ ಕೂಡ ಅದು ಸಾಧ್ಯ ಆಗುತ್ತೆ ಅನ್ನುವ ಮಾತುಗಳನ್ನ ಮುಂದೆ ವ್ಯಕ್ತಪಡಿಸ್ತಾ ಈ ಅವಕಾಶಕ್ಕಾಗಿ ಸಂಘಟಕರಿಗೆ ಮತ್ತು ಕೇಳಿದ ತಮ್ಮೆಲ್ಲರಿಗೂ ಮುಗಿಸಿ ನನ್ನ ಮಾತುಗಳಿಗೆ ವಿರಾಮ ಅರ್ಪಿಸುತ್ತೇನೆ. ಎಲ್ಲರಿಗೂ ಇಲ್ಲಿಯವರೆಗೂ ನಮ್ಮ ಅನುಭವದಲ್ಲಿ ಹೊಸ ಹೊಸ ವಿಚಾರಗಳು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಒಂದು ಪೂರ್ವಕ ಧನ್ಯವಾದಗಳು. ಅವರಿಗೆ ಸಮಯ ಕಡಿಮೆ ಆಗಿದೆ, ಯಾಕಂದ್ರೆ ಇನ್ನೊಂದು ಕಾರ್ಯಕ್ರಮ ಇದೆ, ಈ ವೇದಿಕೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, ಹಾಗಾಗಿ ಅವರಿಗೆ ಸಮಯ ನಿರ್ಬಂಧನೆ ಮಾಡಬೇಕು. ಆಕ್ಚುಲಿ 1 ಗಂಟೆಗೆ ಒಂದು ಇದೆ, ಸೊ 1 ಗಂಟೆ ಕೊಟ್ಟಿದ್ರೆ ಇವತ್ತು ಮುಂದಿನ ಕಾರ್ಯಕ್ರಮ ಅಷ್ಟೇ ಆಗಿದೆ. ಹಾಗಾಗಿ ಕ್ಷಮೆಯಲ್ಲಿ ಮತ್ತೊಂದಾಗಿ ಬಂದಾಗ ನಿಜವಾಗ್ಲೂ 1 ಗಂಟೆ ಕೊಡ್ತೀವಿ. ಅವರು ತಮ್ಮ ಅನುಭವವನ್ನು ಮನಸ್ಪೂರ್ವವಾಗಿ ನಮಗೆಲ್ಲ ಮುಖ್ಯವಾಗಿ ಹಂಚಿಕೊಳ್ತಿದ್ದಾರೆ. ಈಗ ಅವರಿಗೆ ಗೌರವ ಸತ್ಕಾರ ಅದನ್ನ ನಮ್ಮ ಮಾತೇಶ್ ದೊಡ್ಡಮನಿ ಅವರು, ಶಂಕರ್ ಗೋಡ್ಸ್ ಅವರು, ಕೆ ಪಾಟೀಲ್, ಸದಾಶಿವ ಅನಂತ ಅವರು ಅವೆಲ್ಲ ಬಂದು ಅವರಿಗೆ ಒಂದು ಗೌರವ ಸತ್ಕಾರ ಮಾಡಬೇಕಾಗಿ ಕೇಳಬಹುದು.
ಈ ಸಮಾಜದಲ್ಲಿ ಎರಡು ಗೊಂದಲ ಅನ್ನೋದಿದ್ದಾವೆ. ನೀವೆಲ್ಲರೂ ಫೇಸ್ಬುಕ್ ವಾಟ್ಸಪ್ ನೋಡ್ತಾ ಇದ್ದಾರೆ. ಹೀಗಾಗಿ ವಚನ ದರ್ಶನ ಅನ್ನುವಂಥ ಪುಸ್ತಕ ಒಂದು ನಾವ್ಯಾರು ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಮತ್ತು ನಾವು ಮಾತಾಡ್ಲಿಕ್ಕೆ ಅಪಚಾರದಾಗ ಯಾರು ಮಾತಾಡಬೇಕು? ಇನ್ನೊಂದು ಶರಣರ ಶಕ್ತಿ ಅನ್ನುವಂಥ ಚಿತ್ರೀಕರಣ ಅದೊಂದು ಟೇಲರ್ ಬಿಡುಗಡೆ ಆಗಿತ್ತು. ಅದರೊಳಗಡೆ ನೀವು ನೋಡಿದ್ರೆ ಗೊತ್ತಿಲ್ಲ, ನಮ್ಮ ಕಡೆ ಇನ್ನೂ ಇದ್ದಲ್ಲ. ಆ ಟೇಲರ್ ಒಳಗಡೆ ಹೇಳ್ತಾರ, ಪುಂಡ ಜಂಗಮರಿಗೆ ಬಸರಾದ ಸಾಕ್ಷಣ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ನಮ್ಮ ಮೈಯಾಗ ಕೈತಿರೋ ಗೊತ್ತಿಲ್ಲ, ಬುದ್ಧಿ ಕೈತಿರೋ ಗೊತ್ತಿಲ್ಲ. ನಾವೆಲ್ಲ ಇನ್ನೂ ಹಂಗ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಗೊತ್ತಿದ್ದೇವೆ. ಅದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡಿ ನಾವು ಸಂಘಟನೆಯಿಂದ ಒಂದು ಪ್ರತಿಭಟನೆ ಮಾಡಿ ಅದಕ್ಕೆ ಮನೆ ಕೂಡ ಕೊಡಬೇಕಂತ ನಾನು ಅಧ್ಯಕ್ಷ ಜೊತೆಗೆ ಮಾತಾಡಿದ್ದೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ. ಈಗ ನೋಡ್ರಿ, ಈ ವಚನ ದರ್ಶನ ಪುಸ್ತಕ ಮಾಡುವಾಗ ಸರ್ ಬಹಳ ಜ್ಞಾನಿಗೆ ಆಧಾರ ಹುಡುಕಿರ್ಬೇಕ. ಶರಣರೇನು ಕ್ರಾಂತಿನೇ ಮಾಡೋದಂತ ಹೇಳ್ತಾ ಇದ್ದಾರೆ. ಶರಣರೇನು ವಚನ ಬರ್ತಿದ್ದ ಅಂತಂದ್ರೆ ಇವ್ರು ಏನು ಸಾಧಿಸಾಕೊಂಡ ಗೊತ್ತಿಲ್ಲ. 12ನೇ ಶತಮಾನದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಬಂದ ನಮ್ಮ ವಚನ ಸಾಹಿತ್ಯಗಳನ್ನ ಸುಳ್ಳಲ್ಲ. ಅವ್ರು ಸುಟ್ಟಾವ ಯಾರು ಅವಾಗೂ ಇದ್ರು ಈಗೂ ಅದ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗಿದೆ. ಮಡಿವಾಳ ಮಾಚೆಗೆ ನಮ್ಮ ಬೇಕಂತ ಹಸಿರು ಡ್ರೆಸ್ ತೊಡಿಸಿಲ್ಲ ಅಂದ್ರೆ ಇವರು ಸಂದೇಶಗಳಲ್ಲಿ ಕೊಡ್ತಾ ಇದ್ದಾರೆ ಸಮಾಜಕ್ಕೆ. ನಾವು ಚಿಂತನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಿ ಈಗಾಗಲೇ ಅದ ಶರಣ ಶಕ್ತಿ ಪಿಕ್ಚರ್ ಸಲುವಾಗಿ ಅಲ್ಲೇ ಸ್ಟ್ರೈಕ್ ನಡೆದಿದ್ದಾವ. ಅದು ಹಂಗೆ ನಿಲ್ಲಂಗಿಲ್ಲ. ಅದಕ್ಕೆ ಹೈಕೋರ್ಟ್ ಹೋಗಿ ನಾವು ವಕೀಲರು 3-4 ಮಂದಿ ನಮ್ಮ ವಿದ್ಯಾಪೀಠ ಜೊತೆಗೆ ಮಾತಾಡಿದ ಹೈಕೋರ್ಟ್ ಹೋಗಿ ಅದಕ್ಕೆ ಚೇಂಜ್ ಅಂದಾಗ ಮಾತ್ರ ಆಗ್ತದ. ಇಲ್ಲಾಂದ್ರೆ ಆ ಪಿಕ್ಚರ್ ಬಿಡುಗಡೆ ಆಗ್ತದ. ಪಿಕ್ಚರ್ ತನಕ ಒಮ್ಮೆ ಬಿಡುಗಡೆ ಆದ್ರೆ ನಾವು ಲಿಂಗಾಯತ ಸಮಾಜ ಶರಣ ಸಂವಿಧಾನ ಶರಣ ಸಂಸ್ಕೃತಿಗೆ ಬಹಳ ದೊಡ್ಡ ಚ್ಯುತಿ ತರುವಂತ ಕೆಲಸ ನಡೆದದ. 12ನೇ ಶತಮಾನದಾಗ ನಡೆದದ, ಇವು ನಡೆದದ. ನಾವೆಲ್ಲರೂ ನಮ್ಮೆಲ್ಲರೂ ನೋಡ್ತಾರಲ್ಲ, ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಹಿಂದೂ ಸಂಸ್ಕೃತಿಯನ್ನ ಅಳವಡಿಸಿಕೊಂಡವ್ರೆ. ಹಿಂದೂ ಇದೊಂದು ಸಂಸ್ಕೃತಿ, ಇದೊಂದು ಧರ್ಮ ಅಲ್ಲ ಅಂತ ಎಲ್ಲಾರು ಒಪ್ಪೆ ಹೊಡೆದ್ರು. ಮತ್ತೆ ನಮ್ಗೆ ಏನಂತಾರ, ಲಿಂಗಾಯತ ಹಿಂದೂ ಧರ್ಮ ಬಿಟ್ಕೊಂಟಾರ ಅನ್ನೋ ಅಪವಾದ ನಮ್ಮ ಮೇಲಿದೆ. ಅದ್ರ ಬಗ್ಗೆ ಬಹಳ ಚಿಂತನೆ ಮಾಡ್ಬೇಕಾಗಿದೆ. ಹಿಂದೂ ಇದೊಂದು ಧರ್ಮ ಅಲ್ಲ. ಭೌಗೋಳಿಕವಾಗಿ ಭಾರತ ದೇಶದಲ್ಲಿದ್ದವರು ಪ್ರತಿಯೊಬ್ಬರು ಕೂಡ ಹಿಂದೂ ಸಂಸ್ಕೃತಿಯನ್ನ ಅಳವಡಿಸಿಕೊಂಡವರೇ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ವಿಚಾರ ಮಾಡ್ಬೇಕು. ನಮ್ಗೆಲ್ಲರೂ ಅಭಿಮಾನ ಇರ್ಬೇಕು ಸರ್. ಎಷ್ಟು ಅಂದ್ರ ನಾವು ಅಭಿಮಾನ ಸುಂದರಾಗಬಾರ್ದು, ಅಭಿಮಾನಿಗಳಿರ್ಬೇಕ. ನಮಗೆ ಅಭಿಮಾನ ಇಲ್ಲೇ ಇರ್ಬೇಕು, ಅಥವಾ ತತ್ವದ ಮೇಲೆ ಇರ್ಬೇಕ. ಶಂಕರ್ ಗುಡಸ್ ಬಹಳ ಚಲೋ ಮಾತಾಡ್ತಾರಲ್ಲ, ಬಹಳ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರಲ್ಲ. ಶಂಕರ್ ಗುಡಸ್ ಮ್ಯಾಗ ಅಭಿಮಾನ ಅಲ್ಲ, ಸರ್ ಮ್ಯಾಗ ಅಭಿಮಾನ ಅಲ್ಲ. ಆ ಹೇಳಿದ ವಚನ ಸಂವಿಧಾನ ಮೇಲೆ ಇರ್ಬೇಕ. ಈಗ ಒಂದು ಸಂವಿಧಾನವನ್ನ ಒಂದು ರಾಜ್ಯ ಸಂವಿಧಾನವಾಗಿ ಆ ರಾಜ್ಯ ನಡೆಸಿದ ಆ ಮುಖ್ಯಮಂತ್ರಿ ಮ್ಯಾಗ ನಮ್ಗೆ ಅಭಿಮಾನ ಇರಬಾರ್ದು, ಸಂವಿಧಾನ ಮೇಲೆ ಅಭಿಮಾನ ಇರ್ಬೇಕು. ಹಂಗ ನಮ್ಮ ಲಿಂಗಾಯತ ಧರ್ಮಕ್ಕೆ ತತ್ವವನ್ನು ಕೊಟ್ಟಂತ ತತ್ವದ ಮೇಲೆ ಅಭಿಮಾನ ಇರ್ಬೇಕ, ವಿನಾಯ ಇರುವಾಗ. ಮತ್ತೆ ಯಾರು ಕೂಡ ಆಧುನಿಕ ಬಸವಣ್ಣ ಆಗಕ್ ಬರಲಿಲ್ಲ, ಯಾರಿಗೂ ಬರಲ್ಲ. ಬಸವಣ್ಣನೇ ಅವ್ರ ಮಟ್ಟಿಗೆ ಯಾರು ನಾವು ಹೋಗ್ಬಾರ್ದು. ಆಧುನಿಕ ಬಸವಣ್ಣ ಈ ಜಗತ್ತಿನಲ್ಲಿ ಯಾರು ಆಗಕ್ ಬರಲಿಲ್ಲ. ಮುರುಗೋಡ ಮಹಾಂತಗಳು ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ. ಅದರೊಳಗೆ 2 ಮಾತು ನನ್ನ ವೈಯಕ್ತಿಕ ವಿಚಾರ. ನಾವ್ ಯಾರಿಗೂ ಕೂಡ ಆಧುನಿಕ ಬಸವಣ್ಣ ಅನ್ನೋ ಬಿಡುವುದನ್ನು ಯಾಕೆ ಕೊಡ್ಬೇಕು? ಬಸವಣ್ಣವರ ಒಂದು ವ್ಯಕ್ತಿತ್ವನ ಅದು ಆ ಮಟ್ಟಿಗೆ ತಾಕತ್ತೇ ಇದೆ. ಆ ನಿಟ್ಟಿನಲ್ಲಿ ಆಧುನಿಕ ಬಸವಣ್ಣ ಯಾರು ಆಗಕ್ಕೆ ಸಾಧ್ಯ ಇಲ್ಲ. ಅವಕ್ಕಿಂತ ಮೇಲೆ ಆಗೋದು, ಅವಕ್ಕಿಂತ ಮೇಲೂ ಆಗೋದು ಏನು ಗೊತ್ತಿಲ್ಲ. ಖರೆ ಅವರು ಆಗಕ್ಕೆ ಸಾಧ್ಯ ಇಲ್ಲ. ನಾ ಆಗ್ಬೋದು ಈ ಜಗತ್ತಿನಲ್ಲಿ. ಆ ಕಾರಣಕ್ಕಾಗಿ ಮತ್ತೊಂದು ಕಡೆ ಮನೆ ದಿವಸ ಆಧುನಿಕ ಬಸವಣ್ಣ ಅನ್ನೋದಕ್ಕೆ ಎಲ್ಲ ಬಹಳಷ್ಟು ವಾಟ್ಸಾಪ್ ಫೇಸ್ಬುಕ್ ದಲ್ಲಿ ಬಹಳಷ್ಟು ವಿಷಯ ಚರ್ಚೆ ನಡೆದಿದ್ದಾವೆ. ನಾವು ಆಧುನಿಕ ಬಸವಣ್ಣ ಬೇರೆ, ಅವರನ್ನ ಅವ್ರ ದೃಷ್ಟಿಯಲ್ಲಿ ನೋಡುವಂತ ಕೆಲಸ ಮಾಡಿದ್ರೆ ಒಳ್ಳೇದ. ನಾನೇನಾದ್ರು ಬಹಳಷ್ಟು ಸರ್ ಒಪ್ಕೊಂಡಲ್ಲ, ಇದ್ರ ಬಗ್ಗೆ ಸರ್ ಸಹಪೂರ್ವಕವಾಗಿ ವಿಚಾರ ಮಾಡ್ಬೇಕು. ಅವೆಲ್ಲ ಸಾಹಿತ್ಯಗಳಲ್ಲಿ ತಿಳಿದವರಲ್ಲಿ ತಾವೆಲ್ಲರೂ ವಿಚಾರ ಮಾಡಿ ನಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ನಾನು ಮಾತಾಡೋದು. ಈ ವಾರ ಅಲ್ಲ ಮುಂದೆ
ನೀವೆಲ್ಲ ಈ ಪ್ರತಿಭಟನೆ ಏನು ಹೇಳಿದ್ರೆ ನನ್ನ ಸಮಸ್ಯೆ ಅದು ಈಗ ಏನು ಹೇಳಿದ್ರೆ ನಾವು ಯಾವ ಪ್ರತಿಭಟನೆ ಪಿಕ್ಚರ್ ಸಭಾಗಿ ಮಾಡಿದ್ರಲ್ಲ ಅದ್ರ ಸಭಾಗಿ ಯಾರು ಲಿಂಗಾಯತ ನಮ್ಮ ಬಸವನ ಫೋಟೋ ಯೂಸ್ ಮಾಡ್ತಾರೆ ಅವ್ರು ಪ್ರಾಮಾಣಿಕರಿದ್ರೆ ಅವೆಲ್ಲರೂ ಸಂಘಟನೆ ಬಂದು ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ನನ್ನ ವಿನಂತಿ. ಈ ವಾರ ತಿಂಗಳ ಕೊನೆಯ ವಾರ ಈ ತಿಂಗಳಲ್ಲಿ ಯಾರು ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವ ಎಲ್ಲ ವೇದಿಕೆ ಬ್ಯಾಂಕ್ ಇರುತ್ತೆ. ಬರ್ರಿ ಯಾರು ಸರ್ ಬರ್ರಿ 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 ಯಾರು ಬರ್ತಡೇ ಪೇಪರ್ ಹಂಗ ಮೇಲೆ ಬಂದು ವರ್ಷ ಬರುವಲ್ಲ ಮತ್ತೆ ಬರ್ರಿ ಪೇಪರ್ ಬರ್ರಿ ಪ್ರೊಸೀಜರ್ ತಿಂಗಳು ಬರ್ರಿ ಬರ್ರಿ ಪೇಪರ್ ಯಾರು ಬೇಕು ಸರ್ ಬಿರಾದಾರ್ ಅವ್ರ ಯಾಕಂತ ಚಲೋ ಮಾತಾಡ್ರಿ ಅಲ್ರಿ ನಿಮ್ಗೆ ಏನ್ರ ಗುರ್ತೈತೆಲ್ಲ ಅವ್ರ ಬಸವನಾಡದಿಂದ ಬಿಜಾಪುರದಿಂದ ಬಂದವ್ರ ಆ DNA ಒಳಗ ಅವ್ರದೈತೆ. ಈಗ